ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee, ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಲೋಕಾಯುಕ್ತರಿಂದ ಪರಿಶೀಲನೆ. ಲೋಪಗಳು ಸರಿಪಡಿಸುವಲ್ಲಿ ಸುಳ್ಳು ಮಾಹಿತಿ ನೀಡಿದರೆ ಕಾನೂನು ಕ್ರಮ. ಕಾರ್ಯದರ್ಶಿ ಶ್ರೀನಾಥ್ ಎಚ್ಚರಿಕೆ. ಜಿಲ್ಲೆಯಲ್ಲಿ 20 ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲು. ಪ್ರಕರಣಗಳ ವೈಯಕ್ತಿಕವಾಗಿ ವಿಚಾರಣೆ. ಶ್ರೀನಾಥ್. ಜನವರಿ 18ರಂದು ಕಲಾ ಸಂಕುಲ ಸಂಸ್ಥೆಯಿಂದ ಪುಸ್ತಕ ಸಂತೆ. ಮಾರುತಿ ಬಡಿಗೇರ್. ಸರ್ಕಾರಿ ಶಾಲೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಸೇರಿಸುವುದನ್ನು ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ಅಮೆರಿಕ ಸಾಮ್ರಾಜ್ಯಶಾಹಿ ಧೋರಣೆ ಖಂಡಿಸಿ ಎಸ್ಯುಸಿಐ ಪ್ರತಿಭಟನೆ. ಮತ್ತು ಪೌಷ್ಟಿಕ ಆಹಾರ ಗೋಲ್ಮಾಲ್ ಎಂಬ ಸುಳ್ಳು ಸುದ್ದಿ ಆಧರಿಸಿ ಕಾರ್ಯಕರ್ತೆ ಮೇಲೆ ಯಾವುದೇ ಕ್ರಮ ವಹಿಸದಿರಲು ಮನವಿ. ಲೋಕಾಯುಕ್ತರ ಪರಿಶೀಲನೆಯಲ್ಲಿ ಕಂಡುಬಂದಿರುವ ಲೋಪಗಳ ಕುರಿತು ಸುಳ್ಳು ವರದಿಯನ್ನು ನೀಡಿದಲ್ಲಿ ಇಲಾಖೆ ಪೊಲೀಸರಿಂದ ಪರಿಶೀಲನಾ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಲೋಕಾಯುಕ್ತ ಕಾರ್ಯದರ್ಶಿ ಶ್ರೀನಾಥ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ದೂರುಗಳ ಪರಿಶೀಲನೆ ನಡೆಸಿ ಸೂಚನೆ ನೀಡಿದರು. ಕಳೆದ 5 ದಿನಗಳಿಂದ ಜಿಲ್ಲೆಯ ವಿವಿಧ ಇಲಾಖೆ, ತಾಲೂಕು ಮತ್ತು ಜಿಲ್ಲಾ ಕಚೇರಿಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಾಗಿದೆ. ಸಾಕಷ್ಟು ಲೋಪಗಳು ಕಂಡುಬಂದಿವೆ. ಇಲಾಖಾವಾರು ಕಂಡುಬಂದಿರುವ ಲೋಪಗಳ ಕುರಿತು ಇಲಾಖಾವಾರು ಸ್ಪಷ್ಟನೆ ಪಡೆದರು. ಮಹಾನಗರ ಪಾಲಿಕೆಯಲ್ಲಿ ಶೌಚಾಲಯಗಳ ಬಳಕೆಯಾಗುತ್ತಿಲ್ಲ. ನಗರದಲ್ಲಿ ಕಲುಷಿತ ನೀರು ಪೂರೈಕೆಯಾಗುತ್ತಿದ್ದು, ಕಚೇರಿಯಲ್ಲಿ ಇಲಾಖಾವಾರು ಕಡತಗಳ ಸಮರ್ಪಕ ನಿರ್ವಹಣೆಯಾಗುತ್ತಿಲ್ಲ. ನಗರದಲ್ಲಿ ಇರುವ ಅನಧಿಕೃತ ಕಟ್ಟಡಗಳ ಕಡತವೇ ಇಲ್ಲ. ಸಾರ್ವಜನಿಕರು ನೀಡುವ ದೂರುಗಳ ಕಳೆದ 6 ತಿಂಗಳಿನಿಂದ ವಿಲೇವಾರಿಯಾಗದೆ ಬಾಕಿ ಉಳಿದಿವೆ. ಕರ ವಸೂಲಿಗಾರರು ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದು, ದುಡ್ಡು ಕೊಟ್ಟರೆ ಕೆಲಸ ಮಾಡಿಕೊಡುವ ದೂರುಗಳಿವೆ. ಕಸ ವಿಲೇವಾರಿ ವಾಹನಗಳ ದಾಖಲೆಗಳೇ ಇಲ್ಲ. ಇಂಧನ ವೆಚ್ಚ ನಿರ್ವಹಣೆ ಕುರಿತು ಅಸಮರ್ಪಕ ಮಾಹಿತಿ ನೀಡಲಾಗಿದೆ. ಎ ಮತ್ತು ಬಿ ಖಾತೆಗೆ 760 ಅರ್ಜಿಗಳು ಬಾಕಿ ಇವೆ. ಈ ಖಾತಾ ಅರ್ಜಿಗಳ ಮಾಹಿತಿಯೇ ಇಲ್ಲ. ಡಾಲರ್ಸ್ ಕಾಲೋನಿಯಲ್ಲಿ ಚರಂಡಿ ನೀರು ಕುಡಿಯುವ ನಳಗಳಿಗೆ ಸೇರಿ ಪೂರೈಕೆಯಾಗುತ್ತಿದೆ. ಪರಿಸರ ಇಲಾಖೆ ಅಧಿಕಾರಿಗಳು ಘನತ್ಯಾಜ್ಯ ವಿಲೇವಾರಿ ಘಟಕ ಬಳಿ ಧೂಳು ಆವರಿಸುತ್ತಿದೆ. ಕೂಡಲೇ ವರದಿ ನೀಡುವಂತೆ ಸೂಚಿಸಿದರು. ರಾಜ್ ಕಾಲುವೆ ಒತ್ತುವರಿ ಕುರಿತು ಮಾಹಿತಿ ಇಲ್ಲ ಎಂದು ಕಂಡು ಬಂದಿದೆ ಎಂದರು. ಸಿಂಧನೂರು, ದೇದುರ್ಗ, ಲಿಂಗಸ್ಗೂರು ಪುರಸಭೆಗಳಲ್ಲಿಯೂ ಅವ್ಯವಸ್ಥೆ ಇದೆ. ದೇದುರ್ಗದಲ್ಲಿ ಹೊರಗುತ್ತಿಗೆ KRIDL ನೌಕರನ ಬಳಿ 10,000 ರೂಪಾಯಿ ಹಣ, ಕಾರು ಇರುವುದು ಪತ್ತೆಯಾಗಿದೆ. ಸಿಂಧನೂರು ಯೋಜನಾ ಪ್ರಾಧಿಕಾರದಲ್ಲಿ 27 ಬಡಾವಣೆಗಳು ಇದ್ದು, ಅಕ್ರಮ ಬಡಾವಣೆಗಳ ಮಾಹಿತಿಯೇ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಉಪ ಆಯುಕ್ತ ಸಹಿ ನಕಲು ಮಾಡಿ ಪ್ರಕರಣ ಪತ್ತೆಯಾಗಿದ್ದು ಮತ್ತು ಕಚೇರಿ ಸ್ಥಳಾಂತರ ಮುನ್ನ ಪರವಾನಗಿ ಪಡೆಯದೆ ಹೆಚ್ಚುವರಿ ಬಾಡಿಗೆ ಕಚೇರಿಗೆ ಸ್ಥಳಾಂತರಿಸಲಾಗಿದೆ. ದೂರುಗಳ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ವರದಿ ನೀಡಲು ಸೂಚಿಸಲಾಯಿತು. 2022-23ರಿಂದ 203 ದೂರು ಅರ್ಜಿಗಳು ವಿಲೇವಾರಿಯಾಗಿಲ್ಲ. ಜಿಲ್ಲೆಯ ವಿವಿಧೆಡೆ ಅಂಗಡಿ, ಪಾನ್ ಶಾಪ್ಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ. ಗ್ರಾಮ ಪಂಚಾಯಿತಿಗಳಿಂದ ಅಂಗಡಿ ಪರವಾನಗಿ ರದ್ದುಗೊಳಿಸಲು ಕ್ರಮ ವಹಿಸಬೇಕೆಂದರು. ಗಣಿ ಇಲಾಖೆಯಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿಲೇವಾರಿಯಾದ ಮಾಹಿತಿಯೇ ಇಲ್ಲ. ಜಿಲ್ಲೆಯಲ್ಲಿ 14 ಚೆಕ್ ಪೋಸ್ಟ್ಗಳಿದ್ದು, ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದ್ದು, ಪ್ರಕರಣಗಳ ಸಂಖ್ಯೆ ಹೆಚ್ಚಿಸಬೇಕು. ಕೈಗೊಂಡಿರುವ ಕ್ರಮಗಳ ಕುರಿತು ವರದಿ ನೀಡುವಂತೆ ಸೂಚಿಸಿದರು.
ಕೃಷಿ ಇಲಾಖೆಯಲ್ಲಿ ಎಂಎಫ್ಡಿ ಯೋಜನೆಯ ಅನುದಾನ ಬಳಕೆ ಮಾಡಿಕೊಂಡಿಲ್ಲ. ಬೀಜ, ಗೊಬ್ಬರ ದಾಸ್ತಾನು, ವಿಲೇವಾರಿ ರಿಜಿಸ್ಟರ್ ದಾಖಲೆಯೇ ಇಲ್ಲ. ಅವಧಿ ಮುಗಿದ ಬೀಜ, ಗೊಬ್ಬರ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಸ್ತಾನು ಇರುವುದು ಪತ್ತೆಯಾಗಿದೆ. ಸಿಂಧನೂರು ತಾಲೂಕಿನಲ್ಲಿ 41,000 ಲೀಟರ್ ಕ್ರಿಮಿನಾಶಕ ವಿತರಣೆ ಮಾಡಿಲ್ಲ ಎಂದರು. ಶಿಕ್ಷಣ ಇಲಾಖೆಯಲ್ಲಿ ಲಿಂಗಸ್ಗೂರು ಬಿಇಒ ಕಚೇರಿಯಲ್ಲಿ ಬಸವರಾಜ್ ಎಂಬುವವರು 61,000 ರೂಪಾಯಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದರೂ ಹಣ ವಸೂಲಿ ನಡೆದಿಲ್ಲ. ನಿವೃತ್ತಿಯಾದ ನೌಕರನಿಗೆ ಸಕಾಲದಲ್ಲಿ ದೂರುಗಳು ವಿಲೇವಾರಿಯಾಗಿಲ್ಲ. 171 ಅರ್ಜಿಗಳು ಡಿಡಿಪಿಐ ಕಚೇರಿಯಲ್ಲಿ ವಿಲೇವಾರಿಯಾಗದೆ ಬಾಕಿ ಉಳಿದಿವೆ ಎಂದರು. ಭೂ ದಾಖಲೆ ಇಲಾಖೆಯಲ್ಲಿ ಸರ್ವೆ ಅರ್ಜಿಗಳು ವಿಲೇವಾರಿ ಮಾಡಬೇಕು. 196 ಅರ್ಜಿಗಳು ಬಾಕಿ ಉಳಿದಿವೆ. ಕೆರೆಗಳ ಕುರಿತು ಸಮೀಕ್ಷಾ ವರದಿಯನ್ನು ನಕ್ಷೆಯೊಂದಿಗೆ ಸಲ್ಲಿಸಲು ಸೂಚಿಸಿದರು. ದೇವದುರ್ಗ ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರೇ ಇಲ್ಲ. ಹೋಮಿಯೋಪತಿ ವೈದ್ಯ, ಅಲೋಪತಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಡಾಕ್ಟರ್ ಗಿರಿಜಾ ಎಂಬುವವರು 2022ರಿಂದ ಅನಧಿಕೃತ ಗೈರು ಹಾಜರಿಯಾಗಿದ್ದರೂ ಯಾವುದೇ ಕ್ರಮ ಇಲಾಖೆ ಕೈಗೊಂಡಿಲ್ಲ. 3 ವರ್ಷವಾದರೂ ಕ್ರಮವಾಗಿಲ್ಲ ಏಕೆ ಎಂದು ಪ್ರಶ್ನಿಸಿದರು. ದೇವದುರ್ಗ, ರಾಯಚೂರು ವಸತಿ ನಿಲಯಗಳಲ್ಲಿ ದಾಸ್ತಾನು ನಿರ್ವಹಿಸಿಲ್ಲ. ಅಂಗನವಾಡಿ ಕೇಂದ್ರಗಳಲ್ಲಿ ಶೌಚಾಲಯ ಇಲ್ಲ. ಲಿಂಗಸ್ಗೂರು ವಸತಿ ನಿಲಯದಲ್ಲಿ ಕರೆಂಟ್ ಇಲ್ಲ. ಶುಚಿ ಪ್ಯಾಡ್ ನೀಡಿಲ್ಲ. ಆರೋಗ್ಯ ಇಲಾಖೆ ಟೆಂಡರ್ ಪ್ರಕ್ರಿಯೆ ನಡೆಸಿ ವರದಿ ನೀಡುವಂತೆ ಸೂಚಿಸಿದರು. ಸುಪ್ರೀಂ ಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳ ನಿರ್ವಹಣೆ ಮಾಹಿತಿ ನೀಡುವಲ್ಲಿ ವಿಳಂಬವಾದಲ್ಲಿ ಕ್ರಮ ವಹಿಸುವುದಾಗಿ ಎಚ್ಚರಿಸಿದರು. ಸುಮಾರು ದೂರುದಾರರು ತಮ್ಮ ಪೈಪ್ಗಳನ್ನ ಸಹ ಲೋಕಾಯುಕ್ತ ಕಚೇರಿಗೆ ಬಂದು ಸಾಹೇಬ್ರ ಹತ್ರ ದೂರನ್ನು ನೀಡಿದರೆ ಆ ಪೈಪ್ ನೋಡಿದಾಗ ಹಿಂಗೆ ತಗೊಂಡ್ರೆ ಯಾವ ರೀತಿ ಬೇಕಾದ್ರೂ ಬೆಂಡ್ ಆಗ್ತದೆ. ಅದು ಹಾಕಿದ ಕೆಲವೇ ದಿನಗಳಲ್ಲಿ ಅದು ಹಾಳಾಗಿದೆ. ಅದೇ ರೀತಿ ಮತ್ತೆ ಇನ್ನೊಂದು ವಿಚಾರ ಎಂದ್ರೆ ಸಬ್ಸಿಡಿ ರೀತಿಯಲ್ಲಿ ರೈತರಿಗೆ ನೀಡ್ತೇವೆ ಅಂತ ಹೇಳಿ ಅದನ್ನ ಆ ರೈತರಿಗೆ ಮುಟ್ಟಿಸ್ತೀರಾ ಬೇರೆಯವರಿಗೆ ಮಾರಾಟ ಮಾಡಿಕೊಂಡು ಸಹ ಅನೇಕ ದೂರುಗಳು ಬಂದ ವಿಚಾರದಲ್ಲಿ ಲೋಕಾಯುಕ್ತ ಸಾಹೇಬ್ರೆ ಸಹ ಖುದ್ದಾಗಿ ಯಾದಗಿರಿ ಮತ್ತು ಇತರ ಜಿಲ್ಲೆಗಳಲ್ಲಿ ಈ ಕಚೇರಿಯನ್ನು ಭೇಟಿ ಮಾಡಿದ್ದಾರೆ. ಇಲ್ಲಿ ಕೂಡ ಭೇಟಿ ಮಾಡೋದಿದ್ರು. ತೋಟಗಾರಿಕೆ ಇಲಾಖೆಗೆ ಬಂದಾಗ ಈ ಗವರ್ಮೆಂಟ್ ನಿಂದ ಬೇರೆ ಬೇರೆ ಹೆಡ್ಸ್ ಅಲ್ಲಿ ಬಂದದ್ದನ್ನ ಅದಕ್ಕೋಸ್ಕರ ಉಪಯೋಗಿಸದೆ ಬೇರೆ ಬೇರೆ ಹೆಡ್ಗೆ ಉಪಯೋಗಿಸಿದ ಬಗ್ಗೆ ಕಂಡು ಬಂದಿದೆ. ಈ NMNF ಯೋಜನೆ ಅನುದಾನ ಹಣವನ್ನ ಸಮರ್ಪಕವಾಗಿ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಲ್ಲ. ಫಸ್ಟ್ ಅಲಾಟ್ಮೆಂಟ್ ಸಿಗಲ್ಲ, ನೀವು ಸಿಕ್ಕದನ್ನ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಮಣ್ಣು ಆರೋಗ್ಯ ಅಭಿಯಾನದ ಅನುದಾನದ ಹಣವನ್ನ ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ. ರೈತ ಸಂಪರ್ಕ ಕೇಂದ್ರಕ್ಕೆ ಸರ್ಕಾರದಿಂದ ಬರುವ ಬೀಜ, ಗೊಬ್ಬರ, ಕೃಷಿ ಸಾಧನ, ಇತರೆ ಉಪಕರಣಗಳ ಬಗ್ಗೆ ಸರಿಯಾದ ಕರೆಕ್ಟ್ ರಿಜಿಸ್ಟರ್ ಮೇಂಟೈನ್ ಮಾಡಿಲ್ಲ. ಅದೇ ಹಂಚಿಕೆ ಮಾಡಿದ್ದೀನಿ, ನಾವು ಲೆಕ್ಕ ಕೊಟ್ಟು ಗೊತ್ತಾಗುತ್ತೆ. ನಮ್ಮ ಆನ್ಲೈನ್ ಆ್ಯಪ್ ಇದೆ ಸರ್, ಕಿಸಾನ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ಅದರಲ್ಲಿ ಮಾಡ್ತಾರೆ ಸರ್. ಅದು ನೋಡಿ ಅದನ್ನ ಪರಿಶೀಲನೆ ಮಾಡಿ ಕ್ರಮಕ್ಕೆ ಅದನ್ನ ರೈತರಿಗೂ ಗೊತ್ತಾಗುತ್ತೆ. ಈಗ ಆನ್ಲೈನ್ ನಮಗೆ ನಿಮಗೆ ಗೊತ್ತಾಗಬಹುದು ವಿಷಯ. ಅವ್ರು ಬಂದಾಗ ಅದಕ್ಕೆ ಏನ್ ಬೇಕೋ ಅವ್ರಿಗೆ ಗೈಡ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಿದೆ ಅದೇನಂತ ಹೇಳಿ. ಈಗ ಅಲ್ಲಿ ಇದಕ್ಕೂ ಹಾಗೆ ಏನೋ ಸರ್ವರ್ ಆ್ಯಪ್ ಪ್ರಾಬ್ಲಮ್ ಇದೆ, ಈ ಅಪೋಸಿಷನ್ ಅದನ್ನ ಕಮ್ಯುನಿಕೇಟ್ ಆಗ್ಬೇಕು. ಈಗ ನನಗದು ಒಂದೇ ಆಸ್ತಿ, ನಾನು ಹೆಸರು ಕೊಟ್ಟಿದ್ದೀನಿ, ನಾನು ಹೆಸರು ನನಗದು ಒಂದೇ ಆಸ್ತಿ, ನನಗೆ ಅದ್ರ ಬಗ್ಗೆ ಭಾರಿ ಕ್ಯೂರಿಯಾಸಿಟಿ ಇರುತ್ತೆ. ನಾನು ಬರೀ ಅರಿತಾ ಇದ್ದೆ ಹೆಂಗ ನಿಮ್ದು ಏನು ಪ್ರಾಬ್ಲಮ್ ಇದೆ ಅದನ್ನ ಈಗ ಲಿಂಗಸೂರು ಕಚೇರಿಯಲ್ಲಿ ಸಕಾಲ ಅರ್ಜಿಗಳ ಬಗ್ಗೆ 6 ಅರ್ಜಿಗಳು, ಅವಧಿ ಮೇಲಿನ ಅರ್ಜಿಗಳು ಬಾಕಿ ಇದ್ದಾವೆ. ಇನ್ನು ಶಿಕ್ಷಣ ಇಲಾಖೆಗೆ ರಿಟೈರ್ಡ್ ಆಗಿ ಬಂದಿದ್ದು ಸೆಟಲ್ಮೆಂಟ್ ಕ್ಲೇಮು ಮಾಡದೆ ಹಾಗೆ ಬಾಕಿ ಇಟ್ಕೊಂಡಿದ್ದೀರಿ. ನೇಮಕಾತಿ ಸಹಾನುಭೂತಿ ನೇಮಕಾತಿ ಬಗ್ಗೆ ಅಪ್ಲಿಕೇಶನ್ ಬಂದದ್ದು ಪೆಂಡಿಂಗ್ ಇಟ್ಕೊಂಡಿದ್ದೀರಿ, ಅವನು ವಿಲೇವಾರಿ ಮಾಡಿಲ್ಲ. DDPI ರಾಯಚೂರು ಕಚೇರಿಯಲ್ಲಿ ವಿವಿಧ ಶಾಖೆಗಳ ನಿರ್ವಾಹಕರ ಬರೀ 170 ಅರ್ಜಿಗಳು ಇದಕ್ಕೆ ಬಾಕಿ ಇರಿಸಿಕೊಂಡಿರುವುದು ಕಂಡು ಬಂದಿರುತ್ತಾರೆ. BO ಲಿಂಗಸೂರು ಕಚೇರಿಯಲ್ಲಿ ಶ್ರೀ ಬಸವರಾಜ್ ಶಿಕ್ಷಣ ಸಂಯೋಜಕರು ರಾಜ್ಯ ಶಿಕ್ಷಣ ಇಲಾಖೆ ನಿಧಿಯ ಮೊತ್ತ 62,375 ಅನ್ನು ಪಾವತಿಸಲು ಮೇಲಾಧಿಕಾರಿಗಳನ್ನು ನೋಟಿಸ್ ನೀಡಿದ್ದು ಆ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಡೀಟೇಲ್ಸ್ ಬರೆದುಕೊಂಡು ಪೆಂಡೆನ್ಸ್ ಇದ್ರೆ ನಾವು ಇವ್ರು ಮಾತಾಡಿದ್ವಿ ಸರ್. ನೀವು ಯಾರಿದ್ದೀರಿ ಸರ್? ನಾ DDP ಸರ್. DDP ಏನಾಗಿದೆ ಅದು ಬಂದು ಏನು ಪೆನ್ಷನ್ ಮಾತ್ರ ಮಾಡಿಲ್ಲ ಅಂತ ಹೇಳ್ತಾರೆ. ಎಷ್ಟೇನಿಂದ ಸೆಟ್ ಮಾಡಿಲ್ಲ ಸರ್. ಅವರು ನಿಮ್ಮ ಆಫೀಸರ್ ಕಚೇರಿ ಯಾರಾದ್ರೂ ಶಿಕ್ಷಕರು ನಿವೃತ್ತಿಯಾಗಿದ್ರೆ ಅವ್ರು ಬರಬೇಕಾದ ನಿವೃತ್ತಿ ವೇತನ, ನಿವೃತ್ತಿ ಭತ್ಯೆಗಳನ್ನ ನೀವೇ ಸಮರ್ಪಕವಾಗಿ ವಿಚಾರಣೆ ಮಾಡಲಿಲ್ಲ ಅಂದ್ರೆ ನಾಳೆ ನೀವು ನಿವೃತ್ತಿ ಆಗ್ತೀರಿ. ನಿಮ್ದಿಂದ ಯಾವ ರೀತಿ ಮಾಡ್ಬೇಕು ಹೇಳಿ? ನಾನು ಕ್ಲಿಯರ್ ಮಾಡಿಸಿದೆ.
ಬಿ ಅವರಿಂದ ಹುಡುಗ ಸಾಹೇಬ್ರ ಕ್ಲಿಯರ್ ಮಾಡಿಸಿದೆ ಸರ್. ಅಲ್ಲ ಯಾಕೆ ಇಟ್ಕೊಂಡಿದ್ರು ಎಕ್ಸ್ಪ್ಲನೇಷನ್ ಕೇಳಿ ಅವ್ರಿಗೆ. ಬರೀ ಕ್ಲಿಯರ್ ಮಾಡ್ಸೋದಲ್ಲ, Yes, sir. ಇಷ್ಟು ದಿನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ರು ನೋಟಿಸ್ ಕೊಡಿ, ಎಸ್ ಸರ್ ಎಸ್ ಅವ್ರ ಉತ್ತರ ತಗೊಳ್ಳಿ, Yes. ಆ ಉತ್ತರದೊಂದಿಗೆ ನಮ್ದು ವರದಿ ಕೊಡಿ. ಎಸ್ ಸರ್ ಎಸ್ ಬರೀ ಕ್ಲಿಯರ್ ನಾವು ಹೇಳಿದ್ವಿ, ನಾವು ಎಷ್ಟೊಂದು ನೋಡಕ್ಕಾಗ್ತದೆ, ಎಷ್ಟು ಇಲಾಖೆಗಳು ನೋಡಕ್ಕಾಗ್ತದೆ. ಇಲ್ಲಿ ಏನ್ ನಡೀತಾರೆ, ನಾವು ಬಂದು ಈ ತರ ಪೆಂಡಿಂಗ್ ಅಪ್ಲಿಕೇಶನ್ ಇದೆ, ಇವ್ರು ನಿವೃತ್ತಿ ವೇತನ ಕೊಟ್ಟಿಲ್ಲ, ಇಷ್ಟು ಅರ್ಜಿಗಳು ಪೆಂಡಿಂಗ್ ಇದಾವೆ, ಎಲ್ಲಾ ಕಚೇರಿಗಳಿಗೆ ಭೇಟಿ ನೀಡಿದ್ರೆ ನಮ್ದು ಎಷ್ಟು ಸ್ಟಾಫ್ ಬೇಕಾಗ್ತದೆ ಹೇಳಿ. ವಿವರವಾದ ವರದಿ ಕೊಡಿ. ಹೌದು ವರದಿ ಕೊಡ್ಬೇಕು. ಇನ್ನು ಮುಂದೆ ಅಂತ ಇನ್ಸಿಡೆಂಟ್ ಆಗ್ಬಾರ್ದು. ನಿವೃತ್ತಿ ಆದ ತಕ್ಷಣ ಪಾಪ ಅವ್ರಿಗೆ ಇನ್ನೂ ಇರಲ್ಲ, ಎಸ್ ಆ ಸ್ಟೇಜ್ ಎಲ್ಲರೂ ಬರೋದೇ. ಮತ್ತೆ ಏನ್ ಯಾವಕ್ಕೆ PMC ಶಾಲಾ ಮುಖ್ಯ ಗುರುಗಳ ಖಾತೆಯಿಂದ ಹಣ ಡ್ರಾ ಮಾಡಿ ಮಿಸ್ಯೂಸ್ ಮಾಡ್ಕೊಂಡು ಬಗ್ಗೆ ಕಂಡು ಬಂದಿದೆ. ನೋಡಿ ಅದನ್ನ ಪ್ರಶ್ನೆ ಮಾಡಿ ಏನಿದೆ ಅಂತ ಹೇಳಿ. ಎಸ್ ಎಸ್ ಭೂ ದಾಖಲೆಗಳ ಇಲಾಖೆ ಬಗ್ಗೆ ಇಡಿ ಲಿಂಗಸೂರು ಕಚೇರಿಯಲ್ಲಿ ದಾಖಲೆಗಳನ್ನು ಸಮರ್ಪಕವಾಗಿ ಸಂರಕ್ಷಿಸದೆ ಅಸಮರ್ಪಕವಾಗಿ ಇರಿಸಲಾದ ಬಗ್ಗೆ ಗಮನಕ್ಕೆ ಬಂದಿದೆ. ಯಾರು ಹೇಳಿಲ್ಲ, ಡಿಡಿ ಇಲ್ಲ, ಯಾರಿದ್ದೀರಿ ಮಾಡಿಲ್ಲ ಅಂತ ಹೇಳಿ ಗಮನಕ್ಕೆ ಬಂದಿದೆ. ಟೇಕ್ ಕೇರ್ ಆಫ್ ಮೇಂಟೈನಿಂಗ್ ದ ರೆಕಾರ್ಡ್ಸ್ ಇನ್ ಅ ಎಷ್ಟು ಅರ್ಜಿಗಳು ಪೆಂಡಿಂಗ್ ಇದೆ ನಿಮ್ಮಲ್ಲಿ, ಸರ್ವೆ ಅರ್ಜಿಗಳು? ಇಲ್ಲ ಸರ್, 7 days ಅಲ್ಲಿ ನಾವೆಲ್ಲ ವಿಲೇಜ್ ಮಾಡ್ತಿದ್ದೀವಿ ಸರ್. ಹಾ? ಅರ್ಜಿ ಕೊಟ್ಟಿದ್ಮೇಲೆ ಸರ್, ಈಗ ರೈತ ಒಬ್ಬರು ಅರ್ಜಿ ಕೊಟ್ಟಿದ್ಮೇಲೆ ವಿದಿನ್ 7 days ಅಲ್ಲಿ ನಾವು ವಿಲೇಜ್ ಮಾಡಿದ್ದೀವಿ ಸರ್. ಇಲ್ಲೇ ಮಾಡಿದ್ರೆ ಅಲರ್ಟ್ ಮಾಡಿದ್ದೀರಾ ಸರ್ವೆಗೆ? ಇಲ್ಲ ಸರ್, ಇದು ರಿಕಾರ್ಡ್ ಸರ್. ಹಾ, ರಿಕಾರ್ಡ್ ರೂಪ್. ನೀವೇ ಡಿಡಿ ಹೇಳಿಲ್ಲ ಸರ್ ಏನಿಲ್ಲ ಸರ್. ಅಲ್ಲ ನಾನು ಹೇಳ್ತಾರೆ, ಸರ್ವೆಗೆ ಎಷ್ಟು ಅರ್ಜಿಗಳು ಬಾಕಿ ಇದೆ ನಿಮ್ಮಲ್ಲಿ ಎಷ್ಟು ಹೇಳ್ತಾ ಇದ್ದೀನಿ? ಇಲ್ಲ ಸರ್, ಯಾವೂ ಇಲ್ಲ ಸರ್. ಯಾವ ಇಲ್ಲ, ಎಲ್ಲ ನಿರ್ವಹಣೆ ಮಾಡಿದ್ದೀರಿ. Yes, sir. ಸರ್ ಅಲಾಟ್ಮೆಂಟ್ ಆಗಿರುತ್ತೆ ಸರ್. ಅದಕ್ಕೆ ಆಗಿ ಕಂಪ್ಲೀಟ್ ಅದನ್ನ ಕೇಳ್ತಾ ಇದ್ದೀವಿ. ನಾವು ಎಲ್ಲ ಡಿಡಿ ಆಫೀಸರ್ನ ಇನ್ಸ್ಟ್ರಕ್ಷನ್ ಮಾಡಿದ್ದೀವಿ. Yes, sir. ಕೆಲವರು ಸಕಾಲದಲ್ಲಿ ಅರ್ಜಿ ಕೊಟ್ಟಿದ್ರು ಸಹ ಆ ಸಕಾಲ ಅಲಾಟ್ ಮಾಡಿಲ್ಲ. ಸಾವಿರಾರು ಅಪ್ಲಿಕೇಶನ್ಸ್ ಪೆಂಡಿಂಗ್ ಇರೋದು ಧಾರವಾಡ, ಗುಲ್ಬರ್ಗದಲ್ಲಿ. Yes, sir. ಅದರ ಸಲುವಾಗಿ ನಿಮಗೆ ಸಕಾಲದಲ್ಲಿ ಎಷ್ಟು ಸರ್ವೆಗೆ ಅರ್ಜಿ ಬಂದಿದ್ದಾವೆ, ಎಷ್ಟು ನೀವು ಅಲಾಟ್ ಮಾಡಿದಿರಿ, ಈಚ್ ಸರ್ವೇಯರ್ಗೆ ಎಷ್ಟು ಕೊಡ್ತೀರಿ, ಲೈಸೆನ್ಸ್ ಸರ್ವೇಯರ್ಗೆ ಎಷ್ಟು ಕೊಡ್ತೀರಿ, ಎಷ್ಟಿದ್ದಾರೆ ನಿಮಗೆ, ಅದ್ರ ವಿವರವಾದ ರಿಪೋರ್ಟ್ ಕೊಡಬೇಕು. ಮಿನಿಮಮ್ ಎಷ್ಟು ಅರ್ಜಿಗಳು ಕೊಡ್ತೀರಿ? ಒಂದು 42 ತಿಂಗಳಿಗೆ 30 application. 20 application is a target sir monthly ಅವರಿಗೆ. ಮಂತ್ಲಿ 30 ಅಪ್ಲಿಕೇಶನ್ ಟಾರ್ಗೆಟ್ ಇದೆ. 23 ಸರ್. ಬಟ್ ಅವರಿಗೆ more than 23 ಅಲಾಟ್ಮೆಂಟ್ ಆಗುತ್ತೆ ಸರ್. ಅದು ಆಟೋ ಅಲಾಟ್ಮೆಂಟ್ ಇಂದಾನೆ ಆಗುತ್ತೆ. ಜಸ್ಟ್ ನಮ್ಮ ಆಫೀಸ್ ಇಂದ ಮೂವ್ ಮಾಡ್ತಾರೆ. ಅಲ್ಲ, ಆಟೋ ಅಲಾಟ್ಮೆಂಟ್ ಅವ್ರಿಗೆ ಆ 30 ಅಪ್ಲಿಕೇಶನ್ ಮುಗಿದ ಮೇಲೆ ಮತ್ತೆ ಆಟೋ ಅಲಾಟ್ಮೆಂಟ್ ತಗೊಳ್ಳೋದು. ಅದು ಪೆಂಡಿಂಗ್ ಇದ್ರೆ ತಗೊಳ್ಳೋದಿಲ್ಲ. ಎಸ್ ಸರ್. ಮತ್ತೆ ಅದು ಮುಗಿದರೆ ಎಲ್ಲ ನೋಡ್ಬೇಕಲ್ವಾ? ಅವ್ರಿಗೆ 30 days ಟೈಮ್ ಪೀರಿಯಡ್ ಇರುತ್ತೆ ಸರ್. ಅಪ್ಲಿಕೇಶನ್ ತಂದ ತಕ್ಷಣ ಅವರಿಗೆ ಒಂದು ಟೈಮ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ವಿದಿನ್ 30 days ಅವ್ರು ನೋಡಿ, ಅಪ್ಲೋಡ್ ಎಲ್ಲ ಮಾಡ್ತಾರೆ. ಜಿಲ್ಲೆ ನೀವೆಲ್ಲ ಇದೆಯಲ್ಲ ಇವ್ರು ರಾಯಚೂರು ಏರಿಯಾದವರು ಮತ್ತೆ ದೇವದುರ್ಗ ಇನ್ಚಾರ್ಜ್ ಲಿಂಗಸೂರಲ್ಲಿ ಲಿಂಗಸೂರಲ್ಲಿ ಅವ್ರಿಗೆ ನೀವು ವರ್ಕ್ ಕಂಡಕ್ಟ್ ಮಾಡಿಲ್ಲ ಅಂತ ನಿಮ್ಮ ಮುಂದೆನೇ ಬಂದಿದ್ದಾರೆ. ನಿಮಗೆ ಭೇಟಿನೂ ಮಾಡಿಸಿದ್ದೆ ನಾನು, ಅಪ್ಲಿಕೇಶನ್ ಕೊಟ್ಟು ನಾನು ಶುಲ್ಕ ತುಂಬಿದ್ದು ಸಹಿತ ಕಂಡಕ್ಟರ್ ದ ಸರ್ವೆ ವರ್ಕ್. ಸರ್ ಲಿಂಗಸೂರಲ್ಲಿ ಸರ್ ತಾವು ಬಂದಾಗ ಸರ್. ಸರ್ ಲಿಂಗಸೂರಲ್ಲಿ ತಾವು ಬಂದಾಗ ಸರ್ ಒಬ್ಬರು ರೈತರ ಬಂದಿದ್ರು ಸರ್. ಅದೇ ರೈತ ಬಂದಿದ್ದಾರೆ. Yes sir, already we have been made sketch ಆಲ್ರೆಡಿ ಅಳತೆ ಆಗಿದೆ ಸರ್ ಅವರು. ಆನ್ಲೈನ್ ಅಲ್ಲಿ ಏನಾದ್ರೆ ಮತ್ತೆ ಅವರು ತಮ್ಮ ಮುಂದೆ ಏನಾದ್ರೆ ಪ್ರಿಂಟ್ ತೆಗೆದು ಕೊಟ್ಟಿದ್ದೀನಿ ಸರ್. ಅಲ್ಲ, ಮೊದಲು ಯಾಕೆ ಕೊಡೋದಿಲ್ಲ? ನಾವು ಬಂದು ಕೊಡಿಸ್ಬೇಕಲ್ಲ. ಇಲ್ಲ ಸರ್, ಅದು ಆನ್ಲೈನ್ ಅಲ್ಲಿ ಆನ್ಲೈನ್ ಅಲ್ಲಿ ಕೊಡ್ತದೆ, ಆನ್ಲೈನ್ ಸ್ಕೆಚ್ ಬರ್ತದೆ, ಅಪ್ಲೋಡ್ ಮಾಡಿದೀವಿ ತಗೊಳ್ಳಿ ಅಂತ. ಕೊಟ್ಟಿದ್ದೀವಿ ಸರ್. ಅದೇ ನೋಡಿದ್ರೆ ಮಾಡ್ಬಿಡೋದು, ತಂಬು ಕೊಡೋದು ಇವ್ರಿಗೆ. ಅಲ್ಲಿ ಪೆಂಡಿಂಗ್ ಒಂದು ತಿಂಗಳ ಗಂಟೆ ತಂದು ಕೊಡೋದಿಲ್ಲ. ಇಲ್ಲ ಸರ್, ಆಲ್ರೆಡಿ ಹೇಳ್ತೀರಾ? 1 year back already it has been approved sir ಅದು. ಸೊ ಅದು ಮತ್ತೆ ಅವರು ಆನ್ಲೈನ್ ಅಲ್ಲಿ ಇದ್ರೆ ಅವರಿಗೆ ಕೆಲಸ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿ ಕೊಟ್ಟಿದ್ದೀವಿ ಸರ್. ಇಡಿಎಲ್ ದೇವದುರ್ಗದಲ್ಲಿ 196 ಅಪ್ಲಿಕೇಶನ್ಸ್ ಆರ್ ಪೆಂಡಿಂಗ್ ಫಾರ್ ಡಿಸ್ಪೋಸಲ್. ಇಲ್ಲಾದು ದೇವದುರ್ಗ 196 ಅಂತ ಇದೆ ಫಿಗರ್. ಅಂದ್ರೆ ರೆಗ್ಯುಲರ್ ಮೂವ್ಮೆಂಟ್ ಅಲ್ಲಿ ಲಾಗಿನ್ ಅಲ್ಲಿ ಇರೋದು, ಅಂದ್ರೆ ಸರ್ವರ್ ಅಪ್ಲೋಡ್ ಮಾಡಿಲ್ಲ. ಸರ್ವರಲ್ಲಿ ಸೂಪರ್ವೈಸರ್ ಲಾಗಿನ್ ಅಲ್ಲಿ ಮತ್ತೆ ಎಡಿಎಲ್ ಲಾಗಿನ್ ಆನ್ಲೈನ್ ಡಿಸ್ಪೋಸಲ್ ಆಗುತ್ತೆ ಸರ್. ಅದನ್ನ ಈಗ ಆಲ್ರೆಡಿ ನಾವು ಕ್ಲಿಯರ್ ಮಾಡಿದ್ದೀವಿ ಸರ್. ಒಂದು 20-30 ಅಷ್ಟೇ ಬಾಕಿ ಇದೆ ಸರ್. ಕ್ಲಿಯರ್ ಅಂದ್ರೆ ಇವಾಗ ನಿಮ್ಮ ಇಲಾಖೆಯಿಂದ ಏನಾದ್ರು ಮಾಹಿತಿ ತಗೋಬೇಕಾಗ್ತದೆ. ನೇಮ್ ಚೇಂಜು, ಈ ತರ ಏನೋ ಒಂದು RTC ಕರೆಕ್ಷನ್. ಇನ್ನ ಆರೋಗ್ಯ ಇಲಾಖೆಗೆ PHC ಗರ್ಭೋಧ ವೈದ್ಯಾಧಿಕಾರಿಗಳ ಹುದ್ದೆ ಖಾಲಿ ಇದ್ದು ಹೊರಗುತ್ತಿಗೆ ವೈದ್ಯಾಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಗರ್ಭೋಧ PHCಗೆ
ಗೌರ್ಮೆಂಟ್ನವರು ಎಲ್ಲ ಯಂತ್ರಗಳನ್ನ ಕೊಟ್ಟಿದ್ದಾರೆ, ಅವನು ಉಪಯೋಗನೇ ಮಾಡಕ್ ಹೋಗಿಲ್ಲ. ಹಂಗೆ ಹೇಗಿದಾವೋ ಅವ್ನು ತಗೊಂಡು ಅಲ್ಲೇ ಇಟ್ಬಿಟ್ಟಿದ್ದೀವಿ. ಅಲ್ಲಿ ಹೋಮಿಯೋಪತಿ ಡಾಕ್ಟರು ಅಲೋಪತಿಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದದ್ದು ಕಂಡು ಬಂದಿದೆ. ಈ ಯೂಸ್ ಟು ಗಿವ್ ಪ್ರಿಸ್ಕ್ರಿಪ್ಷನ್ ಅಲೋಪತಿ ಮೆಡಿಸಿನ್ ಹಾಕಿ. ದೇವದುರ್ಗ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಬಿಸಿ ನೀರಿನ ವ್ಯವಸ್ಥೆ ಇಲ್ಲ, ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲ. ಅದೇ ರೀತಿ ಹೊರಗಿನ ಔಷಧ, ಆಸ್ಪತ್ರೆಯಲ್ಲಿ ಔಷಧ ದಾಸ್ತಾನು ಇದ್ದು ಸಹಿತ ಹೊರಗಿನ ಚೀಟಿ ಬರ್ಕೊಡೋದು, ಬೆಡ್ಶೀಟ್ಗಳು ಕ್ಲೀನ್ ಇರಲಿಲ್ಲ. ಡಾಕ್ಟರ್ ಗಿರಿಜಾ ಅವರು ದಿನಾಂಕ 28/10/2022 ನನ್ನ ಫೈಲ್ ಅಬ್ಸೆಂಟ್ ಅಂತ. ಅವ್ರ ಮೇಲೆ ಏನ್ ಕ್ರಮ ಜರುಗಿಸಿದೆ ಅನ್ನೋ ಬಗ್ಗೆ ಏನು ಬರ್ತಾ ಇಲ್ಲ. ಸರ್ DHO ಸರ್ ಕೊಟ್ಟಿದ್ರು ಸರ್ ಅದನ್ನ ಸರ್ಕಾರಕ್ಕೆ ಕಳಿಸಿವಿ ಸರ್. ಕಮಿಷನರ್ ಅವರು ಅಲ್ಲಿಂದ ಆಗ್ಬೇಕಾಗಿದೆ ಸರ್. ಫಾಲೋ ಅಪ್ ಮಾಡಿ ಅದನ್ನ 22ರಿಂದ ಸರ್ 22ರಿಂದ ರೆಸಿಗ್ನೇಷನ್ ಕೊಟ್ಟಿದ್ರು ಸರ್. ಆಯ್ತು, ರೆಸಿಗ್ನೇಷನ್ ಕೊಟ್ಟಿದ್ದ ಮುಂದಿನ ಕ್ರಮ ಅದನ್ನ ಅದು ಬಂದಿದ್ದು ಸರ್. ಫಾರ್ಮೆಟ್ ಪ್ರಕಾರ ಅವರು ಕಳ್ಸಂತ ಹೇಳಿದ್ರು. ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ಸರ್. ಬಂದ್ಮೇಲೆ ನಾನು ಫಾಲೋ ಅಪ್ ಮಾಡ್ತೀನಿ. ಏನಾಗಿದೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ವರದಿ ಕೊಡ್ಬೇಕು. ಮಾಡ್ತೀನಿ ಸರ್. ಈಗ ಸರ್ಕಾರ ಯಾರ ಹತ್ರ ಪೆಂಡಿಂಗ್ ಇದೆ? ಏನಾಗಿದೆ ಸರ್, ಗೈನಕಾಲಜಿಸ್ಟ್ ಯಾರು ಬರ್ತಾ ಇಲ್ಲ ಸರ್. ಈಗ ಇತ್ತೀಚೆಗೆ ಬರ್ತಾ ಇಲ್ಲ ಸರ್. ಈಗ ನಾವು ಈವನ್ ಅದು ದೇವದುರ್ಗ ತಾಲೂಕಿನ 1,30,30,000 ಕೊಟ್ಟರು. DC ಸರ್ ಇನ್ನೂ ಬೇರೆ ಇದರಲ್ಲಿ ಎಕ್ಸ್ಟ್ರಾ ಕೊಟ್ಟಿರೋದು ಕೂಡ ಸ್ವಲ್ಪ ಗೈನಕಾಲಜಿಸ್ಟ್ ಮಾಡ್ತೀವಿ. ಬಟ್ ನಾವೇನು ಮಾಡ್ತಾ ಇದ್ದೀವಿ ಸರ್, ಬೇರೆ ಕಡೆಯಿಂದ ಕರೆಸಿ ಎಲೆಕ್ಟಿವ್ ಸೀಸನ್ ಸೆಕ್ಷನ್ ಎಲ್ಲ ಮಾಡಿಸ್ತಾ ಇದ್ದೀವಿ ಸರ್. ಅದು ಗೊತ್ತಾಯ್ತು ತಮಗೆ, ಅಲ್ಲಿ ಊಟನೂ ಕೊಡ್ತಾ ಇಲ್ಲ, ಅದೇ ನೀರಿಲ್ಲ ಅಂತೇಳಿ. ಬಟ್ ಎಲ್ಲ ಅಲ್ಲಿ ವ್ಯವಸ್ಥೆ ಇದೆ ಸರ್. ಬಟ್ ಇಮಿಡಿಯೇಟ್ ಆಗಿ ಕೊಡ್ತಾ ಇಲ್ಲ ಅಷ್ಟೇ. ಮಾಡ್ತೀವಿ ಸರ್. ಹೊಸ ಹೊಸ ಇಲ್ಲ ಹೊಸ ಬಂದದ್ದು ಓಪನಿಂಗ್ ಮಾಡಕ್ ಹೋಗಿದ್ವಿ. ಅದೇ ಅಟೆಂಡ್ ಮಾಡಿ ಸರ್ಕಾರ ಕೊಟ್ಟಿರೋ ಸವಲತ್ತನ್ನ ಹಂಗೆ ಇಟ್ಬಿಟ್ರೆ ಪೇಷಂಟ್ಗೆ ಯೂಸ್ ಆಗಲ್ಲ, ಅದು ಅನಾನುಕೂಲ ಆಗ್ತದೆ. ಡಾಕ್ಟ್ರೇ ಇಲ್ಲ ಫಾಲೋ ಮಾಡ್ಕೊಂಡು ಅದನ್ನೆಲ್ಲ ಇವಾಗ ನಾವು ಬಂದು ಹೇಳ್ಬೇಕು ಅದನ್ನ. ನೀವು ವಿಸಿಟ್ ಮಾಡೋದಿಲ್ವಾ? ಸರ್ ಮಾಡಿದ್ದೀನಿ ಸರ್. ಯಾವಾಗ ಮಾಡಿದ್ರಿ? 2 days ಬ್ಯಾಕ್ ಬುಕ್ ಇಟ್ಟಿದ್ದೀರಾ? ನಿಮ್ಮ ಅಬ್ಸರ್ವೇಷನ್ ಬರ್ದಿದ್ದೀರಾ ಅದರಲ್ಲಿ? ಅಬ್ಸರ್ವೇಷನ್ ನಮ್ ಕಾಡ್ಲಿಲ್ವಲ್ಲ ವಿಸಿಟರ್ ಬುಕ್ ಇಟ್ಟಿರೋದು, ನಿಮ್ಮ ಅದು ಬಂದಿದೆ. ಅದು ಬಂದಿದೆ ಮೇಲಾಧಿಕಾರಿಗಳು ವ್ಯಕ್ತಿಗಳ ಬಗ್ಗೆ ಅಲ್ಲ, ಬಂದಿದೆ ಸರ್. ನಾನು 2 days ಬ್ಯಾಕ್ ನಾನು ಅಲ್ಲಿ ಹೋಗಿದ್ದೆ ಕಪೂರಿಗೆ. ಅಲ್ಲ ಹೋಗಿರ್ತೀರಿ ನೀವು, ಹೋಗಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಒಂದು ನೀವು ಒಂದು ವಿಸಿಟರ್ ಬುಕ್ ಇಟ್ಬೇಕು. ಮೇಲಧಿಕಾರಿಗಳ ಪರಿವೀಕ್ಷಣಾ ವರದಿ ಏನಿದೆ, ನಿಮ್ಮ ಅಬ್ಸರ್ವೇಷನ್ ಏನೇನು ಲ್ಯಾಬ್ಸ್ ಇದೆ ಅಲ್ಲಿ ಸಂಬಂಧಪಟ್ಟ ಇತರ ಡಾಕ್ಟರ್ಸ್ ಇದೆ ನಾನು ಬಂದಾಗ ಕಂಡು ಬಂತು, ಅದನ್ನ ಸಮರ್ಪಕವಾಗಿ ನೀವು ಸರಿಪಡಿಸಿ ನನಗೆ ವರದಿ ಕೊಡಿ ಹೇಳ್ಬೇಕು ಅವರಿಗೆ. ಅವಾಗ ಅವ್ರು ಕೆಲಸ ಮಾಡ್ತಾರೆ. ನೀವು ನೋಡೋದೇ ಇಲ್ಲ ಮೇಲಧಿಕಾರಿಗಳು ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾರೆ? ಇಲ್ಲಿ ಈ ತರ ಇದು ಪೆಂಡಿಂಗ್ ಇದೆ, ಅಲ್ಲಿ ಆ ತರ ಪೆಂಡಿಂಗ್ ಇದೆ. ಈ ಜಿಲ್ಲೆಗೆ ಹೋಗ್ಬೇಕಾದ್ರೆ 32 ಜಿಲ್ಲೆಗಳಲ್ಲಿ ಇಲ್ಲ ಆಗ್ತದೆ. ನಾನು ಮಾಡ್ತೀನಿ. ಈಗ ಗಿರಿಜಾ ಇಲ್ಲಿ ಎಕ್ಸೆಪ್ಟೆನ್ಸ್ ಆಗಿಲ್ಲ ಅಂದ್ರೆ ಆ ಪೋಸ್ಟ್ ಇಲ್ಲ ಅದೇ ಸರ್. ಮತ್ತೆ ಅದೇ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಮಾಡಕ್ಕೆ ಅದರ ವೆಕೆಂಟ್ ಅಂತ ತೋರಿಸಿದ್ರು ಸರ್. ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಬಟ್ ಅದು ಅಕ್ಸೆಪ್ಟೆನ್ಸ್ ಲೆಟರ್ಸ್ ಒಂದು ಬರ್ಬೇಕು ಸರ್. ತಪ್ಪಿಕೊಳ್ಳಿ ಕಮಿಷನರ್ ಆಫೀಸ್ ಏನೋ ಕ್ರಮ ತಗೊಂಡು ಕಂಡು ಬರಲ್ಲ. ಎಲ್ಲ ABC ಕಾರ್ಯಕ್ರಮ ಎಲ್ಲ ನಗರ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ನಾಯಕರಿಗೆ ಸಂತಾನ ಹರಣ ಮಾಡ್ಬೇಕು. ಯಾಕಂದ್ರೆ ಇವಾಗ ಜನರಿಗಿಂತ ಬೀದಿ ನಾಯಿಗಳೇ ಜಾಸ್ತಿ ಆಗಿ ಜನರನ್ನ ಕಿತ್ತು ತಿಂತಾ ಇದ್ದಾರೆ. ಹಾಗಂತ ನಾಯಿಗಳನ್ನ ಕೊಲ್ಲಿ ಅಂತ ಹೇಳ್ತಾ ಇಲ್ಲ. ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಲಿಕ್ಕೆ ABC ಕಾರ್ಯಕ್ರಮ ಮಾಡಬೇಕು, ನಿಯಮಾವಳಿಗಳಲ್ಲಿದೆ. ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದೇ ಇರೋದ್ರಿಂದ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರಂತೆ ಸುಪ್ರೀಂ ಕೋರ್ಟ್ ಸಹ ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಇಶ್ಯೂ ಮಾಡಿ ABC ಕಾರ್ಯಕ್ರಮ ಎಲ್ಲ ಅರ್ಹ ನಾಯಿಗಳಿಗೆ ಮಾಡಬೇಕು. ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ಫೆರೋಸಿಯಸ್ ಡಾಗ್ಸ್ ಇದೆಯಲ್ಲ, ಬೀದಿ ನಾಯಿಗಳು, ಹ್ಯಾಬಿಚುಯಲಿ ಬೈಟಿಂಗ್ ಡಾಗ್ಸ್, ಒಂದೇ ನಾಯಿ ಸುಮಾರು ಜನಕ್ಕೆ ಕಚ್ಚಿರೋ ಡಾಗ್ಗಳನ್ನ ಶೆಲ್ಟರ್ ಹೋಮ್ಸ್ ಅಂತ ನೀವು ನಿರ್ಮಾಣ ಮಾಡಬೇಕು. ಈ ನಗರಸಭೆ ಪಟ್ಟಣ ಪಂಚಾಯತಿಯಲ್ಲಿ ಆ ಶೆಲ್ಟರ್ ಹೋಮ್ಸ್ ಅಲ್ಲಿ ಪರ್ಮನೆಂಟ್ ಆಗಿ ಆ ನಾಯಿಗಳನ್ನ ಇಟ್ಟು ಅವರಿಗೆ ಅದಕ್ಕೆ ಅಲ್ಲಿ ಫೀಡ್ ಮಾಡಬೇಕು. ಈವನ್ ಪಬ್ಲಿಕ್ ಸಹ ಅವ್ರಿಗೆ ಇಷ್ಟ ಬಂದ ಕಡೆ ಅವ್ರಿಗೆ ಆಹಾರ ಹಾಕ್ಲಿಕ್ಕಿಲ್ಲ. ಯು ಹ್ಯಾವ್ ಟು ಡೆಸಿಗ್ನೇಟ್ ಪ್ಲೇಸ್, ಪಾರ್ಕು, ಸ್ಕೂಲು, ಅಂಗಡಿ, ನಂದಿನಿ ಬೂತು ಇರೋ ಕಡೆ ಆ ನಾಯಿಗಳಿಗೆ ಫೀಡ್ ಮಾಡೋಕಿಲ್ಲ ಜನರು.
ಒಂದು ಸ್ಥಳವನ್ನು ನೀವು ಗುರುತು ಮಾಡಬೇಕು, ಲೋಕಲ್ ಅಥಾರಿಟಿ ಮಾಡಬೇಕು, ಆ ಸ್ಥಳದಲ್ಲೇ ಅದಕ್ಕೆ ಫೀಡ್ ಮಾಡಬೇಕು ಅಂತ ಸುಮಾರು ಡೈರೆಕ್ಷನ್ಸ್ ಇಶ್ಯೂ ಮಾಡಿದ್ದಾರೆ. ಎಲ್ಲ ನಗರ ಮತ್ತು ಪಟ್ಟಣ ಪಂಚಾಯತಿಯ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಯಾವ ರೀತಿ ಕಂಪ್ಲೇಂಟ್ ಮಾಡಿದಿರಿ, ಏನು ಕ್ರಮ ತಗೊಂಡಿದ್ದೀರಿ ಪಾಲನೆ ಮಾಡ್ಲಿಕ್ಕೆ ಅಂತೇಳಿ ನಮಗೆ ಒಂದು ವರದಿ ಕೊಡ್ಬೇಕಾಗ್ತದೆ. ಈಗಾಗಲೇ ಬೆಂಗಳೂರಲ್ಲಿ 3 ಜನ, ಒಬ್ಬ ವೃದ್ಧೆಯನ್ನ ಮತ್ತೆ ಒಬ್ಬ ವೃದ್ಧನನ್ನ ನಾಯಿಗಳು ಕಚ್ಚಿ ಸಾಯಿಸಿದ್ದಾರೆ. ನಾವು ಈಗಾಗಲೇ ಇದನ್ನ ಸುಮೋಟೋ ಪ್ರಕರಣಗಳನ್ನ ನೋಂದಾಯಿಸಿ ಎಲ್ಲಾ ಅಧಿಕಾರಿಗಳಿಂದ ನಾವು ವರದಿಯನ್ನು ಕೂಡ ಪಡ್ಕೊಂಡಿದ್ದೀವಿ. ಇದ್ರ ಬಗ್ಗೆ ಅಕ್ಕಪಕ್ಕದ ಲೇಕ್ ಇದಾವೆ, ಆ ಲೇಕ್ ಎಲ್ಲ ಸರ್ವೆ ಮಾಡಿದೀವಿ. ಆ 46 ಲೇಕ್ ಒತ್ತುವರಿ ಆಗಿತ್ತು, ಎಲ್ಲ ಒತ್ತುವರಿಯನ್ನು ತೆರವುಗೊಳಿಸಿದ್ದೀವಿ ಅಂತ ಈಗ ನನಗೆ ಮಾಹಿತಿ ನೀಡಿದ್ದೀರಿ. ಆದ್ರೆ ನಾವು ಈ ಲೇಕ್ಸ್ ಬಗ್ಗೆ ಎಲ್ಲ ಜಿಲ್ಲೆಗೂ 2018ರಲ್ಲೇ ಸುಮೋಟೋ ಪ್ರಕರಣ ಈ ಜಿಲ್ಲೆಗೂ ಸಹ ಲೇಕ್ಗೆ ನಾವು ಪ್ರತ್ಯೇಕ ಪ್ರಕರಣವನ್ನು ನೋಂದಾಯಿಸಿದ್ದೇವೆ. ರಾಯಚೂರು ಜಿಲ್ಲೆಗೆ ಸಂಬಂಧಿಸಿದಂತೆ ಕಂಪ್ಲೇಂಟ್ ಲೋಕ್ GLB 33-32/2018 ಅಂತ ನೋಂದಣಿ ಮಾಡಿದ್ವಿ. ನಾವು ನೋಂದಣಿ ಮಾಡಿ ನಮಗೆ ಮಾಹಿತಿ ನೀಡಿರೋ ಪ್ರಕಾರ ನಮ್ಮ ದಾಖಲಾತಿಗಳಲ್ಲಿ ನಿಮಗೆ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 587 ಲೇಕ್ಸ್ ಇದೆ ಅಂತೇಳಿ ನಮಗೆ ಮಾಹಿತಿ ಇದೆ. ಟೋಟಲ್ ಲೇಕ್ಸ್ 13 lakes under the control of irrigation department, 69 lakes are control of the minor irrigation department, 211 lakes are in the control of the Panchayat Raj engineering department, 263 lakes comes are control of the revenue department, 31 lakes are in the control of the local authorities ಅಂತಿದೆ. Now you are given a report stating that only 319 lakes coming within the Rajasthan district. What is the difference? Why this discrepancy? ಟ್ಯಾಲಿ ಮಾಡಿ ನಾವು ಕೊಡ್ತೀವಿ ಸರ್. ಏನಾಗಿದೆ ಲಾಸ್ಟ್ ಒಂದು ಫ್ಯೂ ಇಯರ್ಸ್ ಇಂದ ನಮಗೆ ಏನು ಕೊಟ್ಟಿದ್ವಿ ಆ ಡಾಟಾನೇ ಎಲ್ಲ ಅಲ್ಲ, this data is also supplied by ಅದರಲ್ಲಿ ಕೆಲವೊಂದು ಕುಡಿಯೋ ನೀರು ಕೆರೆಯನ್ನು ಸೇರಿಸಿದ್ದಾರೆ. ಲೈಕ್ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಆರ್ಟಿಫಿಷಿಯಲ್ ಆಗಿ ನಾವೇ ಲೇಕ್ ಕ್ರಿಯೇಟ್ ಮಾಡಿದ್ದೀವಿ ಸರ್. ಲೈಕ್ ಫಾರ್ ಎಕ್ಸಾಂಪಲ್ ಅಲ್ಲ, ವಿಭಿನ್ನ ದಾಖಲಾತಿಗಳಲ್ಲಿ ಲೇಕ್ ಅಂತಿದೆಯಾ? ವಿಲೇಜ್ ಮ್ಯಾಪ್ ಅಲ್ಲಿ ಸ್ಟಾರ್ ಮಾರ್ಕ್ ಲೇಕ್ ಅಂತ ಬರ್ತದೆ. ಆ ಲಿಸ್ಟ್ ಡಿಸ್ಟ್ರಿಬ್ಯೂಷನ್ ಇರೋದು ಅದನ್ನ BBMP ವ್ಯಾಪ್ತಿ ಕೆರೆಗಳಿಗೆ ಮಾತ್ರ ಸಂಬಂಧಿಸಿರೋ ರಿಟ್ ಪಿಟಿಷನ್. ಆ ರಿಟ್ ಪಿಟಿಷನ್ಗೂ 2014ರಲ್ಲಿ ರಿಟ್ ಪಿಟಿಷನ್ ಇದೆ, ಇನ್ನು ಪೆಂಡಿಂಗ್ ಇದೆ. ಅದರ ರಿಟ್ ಪಿಟಿಷನ್ ಅಲ್ಲಿ ಎವ್ರಿ ಹಿಯರಿಂಗ್ ಅಲ್ಲಿ ಏನಾಗ್ತದೆ ಅಂತ ನಮಗೆ ವರದಿಗಳು ಸಹ ನೀಡ್ತಾ ಇದ್ದಾರೆ. ಆ ರಿಟ್ ಪಿಟಿಷನ್ಗೂ ನಿಮ್ಮಲ್ಲಿ ಇರುವ ಲೇಖಗಳಿಗೂ ಯಾವುದೇ ಸಂಬಂಧ ಇಲ್ಲ. ಅದು BBMP ಬೆಂಗಳೂರಿನ BBMP ವ್ಯಾಪ್ತಿಯಲ್ಲಿ 192 ಕೆರೆಗಳಿದ್ದಾವೆ. ಅದರಲ್ಲಿ 14 ಕೆರೆ ಅನ್ಯೂಸ್ಡ್ ಲೇಕ್ ಅಂತ ಆ ಲೇಕ್ ಸ್ವರೂಪ ಕಳೆದುಕೊಂಡು ರೋಡ್ ಲೇಔಟ್ಗಳೆಲ್ಲ ಮಾಡಿರೋದ್ರಿಂದ ಅದಕ್ಕೆ ಸಂಬಂಧಿಸಿದಂತೆ ರಾಜಕಾಲುವೆ ಮತ್ತು ಲೇಕ್ ಎನ್ಕ್ರೋಚ್ಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಬೆಂಗಳೂರು ಮಾತ್ರ ಆ ರಿಟ್ ಪಿಟಿಷನ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಇದೆ. ತಮ್ಮ ವರದಿಗಳನ್ನು ನೀಡಿದಾಗ ಸಹ ಪ್ರತಿಯೊಂದು ಸರಿ ನೀವು ರೆಫರೆನ್ಸ್ ಮಾಡ್ತಾ ಇದ್ರೆ RE 304/2014 ಬಗ್ಗೆ. ಬಟ್ ಆ ರಿಟ್ ಪಿಟಿಷನ್ಗೂ ಜಿಲ್ಲಾ ಕೆರೆಗಳಿಗೂ ಯಾವುದೇ ಸಂಬಂಧ ಇಲ್ಲ. ಗೊತ್ತಾಯ್ತಾ? ನೀವು ನಮಗೆ ಮೊದಲು ವರದಿ ಕೊಟ್ಟಿದ್ದೀರಿ 587 ಲೇಕ್ಸ್ ಇದೆ ಅಂತ, ಕೇವಲ 319 ಲೇಕ್ಸ್ ಇದೆ ಮಾತ್ರ ಕೊಟ್ಟಿದ್ದೀರಿ. ಯಾಕೆ ಈ ಡಿಸ್ಕ್ರಿಪೆನ್ಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಸರ್ ಆಕ್ಚುಲಿ ನಮಗೆ ಅದೇ ಅಪ್ಲಿಕೇಶನ್ ನಲ್ಲಿ ಅಟ್ಯಾಚ್ ಮಾಡಿ ಕಳಿಸಿದ್ರು ಅಂತ ನಾವು 319 ಅದ್ರ ಪ್ರಕಾರ ರೆಫರೆನ್ಸ್ ಮಾಡಿ ಕಳಿಸ್ತಾ ಇದ್ದೀವಿ. ಯಾಕೆ ನೀವು ಗೊತ್ತಿರೋ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯು ಶುಡ್ ನೋ ಬೆಟರ್. ಹೌ ಮೆನಿ ಲೇಕ್ಸ್ ಆರ್ ಕಮಿಂಗ್ ಫಂಕ್ಷನಿಂಗ್ ರಿಪೇರಿ ಎಲ್ಲಿದ್ದಾವೆ ಅಂತ ಹೇಳಿ ವರದಿ ನೀಡಿದ್ದಾರೆ. ಈ 155 ಆರ್ಒ ಪ್ಲಾಂಟ್ ಡಿಫಂಕ್ಟ್ ಆಗಿದ್ದಾವೆ. ಅವ್ರನ್ನ ರಿಪೇರಿ ಮಾಡಿಸ್ಲಿಕ್ಕೆ ಏನು ಕ್ರಮ ತಗೊಂಡಿದ್ದೀರಿ? ಅದು ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀರಾ ಅಥವಾ RDPR ಇಲಾಖೆಯಲ್ಲೇ ಇದೆಯಾ? ಈ ಸಂಬಂಧಪಟ್ಟ ಅಧಿಕಾರಿ ಯಾರು? DS ಅವರ ಇದು ರಿಪೋರ್ಟ್ ಸಹ ಸರಿ ಇದೆಯಾ? ಮಾಹಿತಿ ಇದು ಯಾಕಂದ್ರೆ ಇವಾಗ ಕಲಬುರಗಿಯಲ್ಲಿ 510 ಆರ್ಒ ಪ್ಲಾಂಟ್ ಇನ್ಸ್ಟಾಲ್ ಮಾಡಿದ್ರು. 510 ಪೈಕಿ 370 ಆರ್ಒ ಪ್ಲಾಂಟ್ಸ್ ಡಿಫಾಲ್ಟ್ ಆಗಿದ್ದಾವೆ. ಕೇವಲ 120-130 ಆರ್ಒ ಪ್ಲಾಂಟ್ ಮಾತ್ರ ಕೆಲಸ ಮಾಡ್ತಾ ಇದೆ ಅಂತ ನಿನ್ನೆ ತಾನೇ ಅಲ್ಲಿ CO ಮತ್ತೆ ಜಿಲ್ಲಾಧಿಕಾರಿಗಳು ಲೋಕಾಯುಕ್ತ ಸಾಹೇಬರಿಗೆ ಮಾಹಿತಿ ನೀಡಿದ್ದಾರೆ.
ಇದರಲ್ಲಿ ನೀವು ಕೊಟ್ಟಿರೋ ಮಾಹಿತಿ ಸರಿ ಇದೆ ಅಂತ ನಂಬುತ್ತೀನಿ ನಾನು. ಸರ್ 155 ನಾಟ್ ಫಂಕ್ಷನಿಂಗ್ ಸರ್. ಹಾ. ಅದಕ್ಕೆ 5 ಕೋಟಿ ರಿಕ್ವೈರ್ಮೆಂಟ್ ರಿಪ್ಲೇಸ್ ಮಾಡ್ಲಿಕ್ಕೆ ಅಂತ ಹೇಳಿ ಗವರ್ಮೆಂಟ್ ಯಾವಾಗ ಕೇಳಿದ್ರಿ ಪ್ರಪೋಸಲ್? 4 ಲಕ್ಷ ಬಂದಿದೆ ಸರ್. ನೋಡಿ, ವಿವರವಾದ ವರದಿ ಕೊಡ್ರಿ. ಯಾವಾಗ ಕೇಳಿದ್ರು ಪ್ರಪೋಸಲ್? ಆ ಪ್ರಪೋಸಲ್ ಮೇಲೆ ಏನು ಸರ್ಕಾರ ಕ್ರಮ ತಗೊಂಡಿದೆ ಅಂತೇಳಿ ಇವರ RDPI ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಇನ್ನಿತರ ಅಧಿಕಾರಿಗಳನ್ನು ಕರೆಸಿ ನಾವು ಇದು, ಯಾಕಂದ್ರೆ ಸ್ಟೇಟ್ ಲೆವೆಲ್ ಇಶ್ಯೂ ಆಗಿದೆ ಎಲ್ಲಾ ಕಡೆ. ಈ ಚಾರೋ ಪ್ಲಾಂಟ್ಗೆ ಸರ್ಕಾರ ಎಷ್ಟು ಖರ್ಚು ಮಾಡಿದೆ? 10 ಲಕ್ಷ ಖರ್ಚು ಮಾಡಿದೆ. 10 ಲಕ್ಷ ಅಂತ ಹೇಳಿದ್ರೆ ಕಲಬುರಗಿಗೆ ಡಿಪೆಂಡ್ ಅಪಾನ್ ಕೆಪಾಸಿಟಿ ಆಫ್ ಲೀಟರ್ಸ್. 10ರಿಂದ 15 ಲಕ್ಷ ಖರ್ಚು ಮಾಡಿರುವ RO ಪ್ಲಾಂಟ್ಸ್ ಅನ್ನ ನಾವು ಯಾವುದೋ ಒಂದು ಮೀಟರ್ ಚೇಂಜ್ ಮಾಡಬೇಕು ಅಥವಾ ಏನೋ ಒಂದು ಹಾರ್ಡ್ ವಾಟರ್ ಇರೋದ್ರಿಂದ ಅದನ್ನ ಸ್ವಲ್ಪ ಬೇರೆ ಫಿಲ್ಟರ್ ಚೇಂಜ್ ಮಾಡ್ಬೇಕಾಗುತ್ತದೆ ಎವ್ರಿ 3 ಮಂತ್ಸ್ 6 ಮಂತ್ಸ್. ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಆ ನಾವು ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿರೋ ಸುಪ್ರೀಂ ಕೋರ್ಟ್ ಅವರಿಗೆ ಡೈರೆಕ್ಷನ್ ಮೇಲೆ ಅದನ್ನ ಜನರಿಗೆ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆದ ನಂತರ ನೀವು ಡ್ರೈನೇಜ್ ಸಿಸ್ಟಮ್ ಮಾಡಿರೋದ್ರಿಂದ ಹಳ್ಳಿಗಳಲ್ಲಿ ಎಲ್ಲ ಡ್ರೈನೇಜು, ಓಪನ್ ಡೆಫಿಕೇಶನ್ ಎಲ್ಲ ಕೆರೆಗಳಿಗೆ ಹೋಗ್ತಾರೆ. ಕೊಟ್ಟಿದ್ದಾರೆ ಸರ್. ಈಗಾಗಲೇ ನಾವು ಫಾರ್ಮೇಶನ್ ಮಾಡಿ ಸರ್ವೆ ಸ್ಟಾರ್ಟ್ ಮಾಡಿಸಿದ್ದೀವಿ ಸರ್. 2 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ಅವರು. ಸೊ 2 ಮಂತ್ಸ್ ಅಲ್ಲಿ ನಾವು ಸರ್ವೆ ಕೆಲಸ ಮಾಡಿ ಏನು ಎನ್ಕ್ರೋಚ್ಮೆಂಟ್ ಇದೆ ಐಡೆಂಟಿಫೈ ಮಾಡಿ ಕನ್ಸರ್ನ್ ಸರ್ವೇನ ಸ್ವಲ್ಪ ವೈಜ್ಞಾನಿಕವಾಗಿ ಮಾಡಿಸಿ. ಯಾಕಂದ್ರೆ ಮೈನಿಂಗ್ ಏರಿಯಾ ಆಗಲಿ ಎಲ್ಲ ಪ್ಲೇಸ್ಗಳಿಗೂ ಹೋಗ್ಲಿಕ್ಕಾಗಲ್ಲ, ಯಾಕಂದ್ರೆ ಹಳ್ಳ ಮಾಡಿಬಿಟ್ಟಿರ್ತಾರೆ. ಹೌದು ಸರ್. ನಾವು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಓವರ್ ರೋಡ್ನೇ ಮಾಡಬೇಕು ಅಂತ ಹೇಳಿದ್ವಿ ಸರ್. ಕೋಆರ್ಡಿನೇಟ್ಸ್ ಕೂಡ ಅದರಲ್ಲಿ ಇದು ಆಗ್ತಾ ಇದೆ. ಆ ವರದಿಯನ್ನು ನಮ್ಮ ಜಿಲ್ಲಾ ನ್ಯಾಯಾಧೀಶರು ಸ್ಕ್ರೂಟಿನಿ ಮಾಡಿ ನಿಮ್ಮನ್ನೆಲ್ಲ ಯಾರನ್ನ ಅವಶ್ಯಕತೆ ಪಕ್ಷಗಾರ ಬೇಕಾಗ್ತದೋ ಅವನ್ನೆಲ್ಲ ಇಂಡಿವಿಜುವಲ್ ಆಗಿ ಪಾರ್ಟಿ ಮಾಡಿ ವಾಟ್ ಆರ್ ಆಲ್ ದ ಜನರಲ್ ಡೆಫಿಷಿಯನ್ಸೀಸ್, ವಾಟ್ ಆರ್ ಆಲ್ ದ ಸ್ಪೆಸಿಫಿಕ್ ಡೆಫಿಷಿಯನ್ಸೀಸ್ ಅಂತ ಸಪರೇಟ್ ಮಾಡಿ ಎಲ್ಲರಿಗೂ ನೋಟಿಸ್ ಕೊಡ್ತೀವಿ. ನೀವೆಲ್ಲರೂ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ. ಮತ್ತೆ ಅದು ನಿಮ್ ಉತ್ತರ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ ಗೊತ್ತಾಯ್ತ ಸಾಹೇಬರಿಗೆ ಅಂದ್ರೆ ಮೇಲೆ ಮುಂದಿನ ಕ್ರಮ ತಗೊಂಡು ಎನ್ಕ್ವೈರಿಗೆ ಶಿಫಾರಸು ಸಹ ಬಂದ್ರಿ, ರಿಪೋರ್ಟ್ ಸಹ 12 ಅಥವಾ ನೋಟಿಸ್ ಬಂದಾಗ ನೋ ಪ್ರಾಪರ್ ರೆಸ್ಪಾನ್ಸ್ ಫ್ರಮ್ ಯುವರ್ ಸೈಡ್. ಅದ್ರ ಬಗ್ಗೆ ಏನು ಇಷ್ಟು ಈಗ ಏನ್ ಪರಿಸ್ಥಿತಿ ಬಂದಿದೆ ಅಂದ್ರೆ ಸಮನ್ಸ್ ಇಶ್ಯೂ ಮಾಡೋದು, ವಾರಂಟ್ ಇಶ್ಯೂ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಆ ಬಗ್ಗೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿ ತಕ್ಷಣ ನಿಮ್ದು ಏನಿದೆ ಅದನ್ನೇ ಕೊಡೋದು. ರೆಸ್ಪಾನ್ಸ್ ಕೊಡ್ಬೇಕಾದ್ರೆ ಕಷ್ಟ, ಅದನ್ನ ಫಾಲೋ ಮಾಡಿ. ಸರ್, ಈಗ ತಾವು ಕಳೆದ ಒಂದು ವಾರದಿಂದ ಸುಮಾರು ತಮ್ಮದು 24ರಿಂದ 30 ಜನ ತಂಡ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ಡೀಟೇಲ್ ಆಗಿ ಸರ್ಪ್ರೈಸ್ ವಿಸಿಟ್ ಮಾಡಿ ನಾವು ಸಾಕಷ್ಟು ನ್ಯೂನತೆ, ಲೋಪದೋಷ ತಾವು ತಮಗೆ ಹೇಳಿದ್ದೀರಾ ಸರ್. ಅದರಲ್ಲಿ ಮುಖ್ಯವಾಗಿ ನಮ್ಮ ಹಾಸ್ಟೆಲ್ ಅಲ್ಲಿ ಕೆಲವೊಂದು ಇಶ್ಯೂಸ್ ಇದೆ. ಮಹಾನಗರ ಪಾಲಿಕೆ ಇರ್ಬೋದು, ಅರ್ಬನ್ ಲೋಕಲ್ ಬಾಡಿ ಇರ್ಬೋದು, AC ಆಫೀಸ್, DC ಆಫೀಸ್, ತಹಸೀಲ್ದಾರ್ ಆಫೀಸು, ಗಣಿ ಮತ್ತು ಭೂ ವಿಜ್ಞಾನ, ಆಮೇಲೆ ಬೇರೆ ಬೇರೆ DDPI ಆಫೀಸು, ಮತ್ತೆ ಮುಖ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ತಾವು ಸಾಕಷ್ಟು ಏನೇನು ತಮ್ಮ ವಿಸಿಟ್ ಟೈಮಲ್ಲಿ ನ್ಯೂನತೆ ಕಂಡು ಬಂದಿದೆ ತಾವೆಲ್ಲ ಹೇಳಿದ್ದೀರಾ ಸರ್. ಸೊ ಇದನ್ನ ನಾವು ವೀಕ್ಲಿ ಬೇಸಿಸ್ ಅಲ್ಲಿ ಫಾಲೋ ಅಪ್ ಮಾಡಿ ಎಷ್ಟೋ ನಮ್ಮ ಹಂತದಲ್ಲಿ ನಾವು ರಿಸಾಲ್ವ್ ಮಾಡೋಕ್ಕಾಗುತ್ತೆ ಅದು ಇಮಿಡಿಯೇಟ್ ಆಗಿ. ಲೈಕ್ ಸಣ್ಣ ಪುಟ್ಟ ಎಲ್ಲ ನಮ್ಮ ಹಂತದಲ್ಲಿ, ಲೈಕ್ ಅಲ್ಲಿ ನಿಮ್ಸಪೂರಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಬೀದಿ ದೀಪ ಇಲ್ಲ, ಆಮೇಲೆ ಎರಮರಸ್ಸು ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ ಅಲ್ಲಿ ರೋಡು ಕಾಂಪೌಂಡ್ ಇಲ್ಲ, ಅದೆಲ್ಲ ನಮ್ಮ ಹಂತದಲ್ಲಿ ನಾವು ತ್ವರಿತವಾಗಿ ನಾವು ರಿಸಾಲ್ವ್ ಮಾಡ್ತೀವಿ. ಅದೇ ರೀತಿ ಕೆಲವೊಂದು ಎಲ್ಲಿ ನಾವು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ದೀವಿ, ಲೈಕ್ RO ಪ್ಲಾಂಟ್ ರಿಪೇರಿಗೆ, ಅದನ್ನು ನಾವು ಆಕ್ಚುಲಿ ಮುಂಚೆ KKRDP ಇಂದ ದುಡ್ಡು ಕೇಳಿದ್ವಿ. ಬಟ್ KKRDP ಗೈಡ್ಲೈನ್ಸ್ ಪ್ರಕಾರ ರಿಪೇರಿಗೆ ದುಡ್ಡು ಕೊಡಕ್ಕೆ ಬರಲ್ಲ ಅನ್ನೋದಕ್ಕೆ ಅದು ರಾಜ್ಯ ಸರ್ಕಾರಕ್ಕೆ ಕಳಿಸಿದ್ವಿ. ಅದನ್ನು ನಾವು ಫಾಲೋ ಅಪ್ ಮಾಡ್ತೀವಿ. ಆಮೇಲೆ ಕೆಲವೊಂದು ತುಂಬಾ ಅರ್ಜೆಂಟ್ ಇರೋದು ತಾವು ನಮ್ಗೆ ತೋರಿಸಿಲ್ಲ. ಒಂದು ನಮ್ಮ ಹಾಸ್ಟೆಲ್ ಅಲ್ಲಿ ಏನು ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, ಅದು ಸುದ್ದಿ ಬಿಟ್ಟು ನಾನಾ ಕಾರಣದಿಂದ ಅದು ಕೊಟ್ಟಿರ್ಲಿಲ್ಲ. ಸೊ ಇಮಿಡಿಯೇಟ್ ಆಗಿ DHO ಕಡೆಯಿಂದ ಅದು ಟೆಂಡರ್ ಆದ್ರೆ ಟೆಂಡರ್, ಇಲ್ಲ ಆದ್ರೆ ನಾವು ಅದನ್ನ ಹಾಸ್ಟೆಲ್ಗೆ ಡೈರೆಕ್ಟ್ ಆಗಿ ಕೊಟ್ಟು ಹಾಸ್ಟೆಲ್ ವಾರ್ಡನ್ ಮೂಲಕನೇ ಪ್ರೊಕ್ಯೂರ್ ಮಾಡಕ್ಕೆ, ಅದು ಯಾವ್ದು ಫಾಸ್ಟ್ ಆಗಿ ನಮ್ಗೆ ಆಗುತ್ತೆ ಆ ಮೆಕ್ಯಾನಿಸಮ್ ಮೂಲಕ ಅವ್ರಿಗೆ ನಾವು ಸಪ್ಲೈ ಮಾಡ್ತೀವಿ. ಸೊ ತಾವೇನ್ ಹೇಳಿದ್ದೀರಾ, ಮತ್ತೆ ಎಲ್ಲ ಅಧಿಕಾರಿಗಳಿಗೂ ಈಗ ನಾನು ಸೂಚನೆ ಏನ್ ಕೊಡ್ತೀನಿ ಅಂದ್ರೆ ಇದು ಇಲ್ಲಿಗೆ ಮುಗಿಯಲ್ಲ. ಈಗ ಮಾನ್ಯ ಲೋಕಾಯುಕ್ತರು ಏನ್ ಹೇಳಿದ್ದಾರೆ,
ಪ್ರತಿ ಇಂಡಿವಿಜುವಲ್ ಯಾರ್ಯಾರು ಆಫೀಸಿಗೆ ವಿಸಿಟ್ ಮಾಡಿದ್ರು, ಆಫೀಸ್ ಸಿಬ್ಬಂದಿ ಇರ್ಬೋದು, ಡಿಸ್ಟಿಕ್ ಲೆವೆಲ್ ಆಫೀಸರ್ ಇರ್ಬೋದು, ಇನ್ನ ಇನ್ ಪರ್ಸನ್ ಪಾರ್ಟಿ ಮಾಡ್ತಾರೆ. ಸೊ ಇದು ಇಲ್ಲಿಗೆ ಮುಗ್ದೋಯ್ತು ಅಂತ ನಾವು ಆರಾಮಾಗಿರ್ಬೋದು ಅಂತ ಯಾರು ಅನ್ಕೊಂಡ್ರೆ ಅದು ತಪ್ಪು ಕಲ್ಪನೆ. ಇಮಿಡಿಯೇಟ್ ಆಗಿ ಈಗ ಏನೇನು ಲೂಪ್ ಹೋಲ್ಸ್ ಇದೆ, ಏನೇನು ತಪ್ಪು. ಸಭೆಯಲ್ಲಿ ಲೋಕಾಯುಕ್ತ ನಿಬಂಧಕ ವಿಎ ಪಾಟೀಲ್, ಲೋಕಾಯುಕ್ತ ಎಸ್ಪಿ ಸತೀಶ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್ಪಿ ಅರುಣಾಂಶಗಿರಿ, ಪಾಲಿಕೆ ಆಯುಕ್ತ ಜುಬೇರ್ ಮೊಹಪಾತ್ರ, ಎಡಿಸಿ ಶಿವಾನಂದ್ ಭಜಂತ್ರಿ, ಪ್ರೊಫೆಷನರಿ, ಐಎಎಸ್ ಅಧಿಕಾರಿ ಪುರ ಸೇರಿದಂತೆ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಭಾಗಿಯಾದರು. ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಮಾಹಿತಿ ನೀಡಿದರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300.
ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಒಂದು ವಾರದಿಂದ ಕಾರ್ಯಾಚರಣೆ ನಡೆದಿದ್ದು ಈವರೆಗೂ ವಿವಿಧ ಇಲಾಖೆಗಳಲ್ಲಿ ಲೋಪದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಒಟ್ಟು 20 ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸಲಾಗಿದೆ ಎಂದು ಲೋಕಾಯುಕ್ತ ಕಾರ್ಯದರ್ಶಿ ಶ್ರೀನಾಥ್ ಹೇಳಿದರು. ಅವರು ಇಂದು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಲೋಕಾಯುಕ್ತ ಎಂದರೆ ಕೇವಲ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ. ಲೋಕಾಯುಕ್ತ ಇಡೀ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದು, ಜನವರಿ 2ರಿಂದ 7ರವರೆಗೆ ಕಲಬುರಗಿ, ರಾಯಚೂರು, ಯಾದಗಿರಿ, ಬೀದರ್ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದ್ದು, 80 ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡ ಲೋಕಾಯುಕ್ತ ಪೊಲೀಸರು 24 ತಂಡಗಳು ಕಾರ್ಯಾಚರಣೆ ನಡೆಸಿವೆ ಎಂದರು. 2022ರವರೆಗೆ ಲೋಕಾಯುಕ್ತದಲ್ಲಿ 8,000 ಪ್ರಕರಣಗಳು ಇದ್ದವು. ಆದರೆ ಅದಾದ ನಂತರ ಕೇವಲ 3 ವರ್ಷದಲ್ಲಿ 40,000 ದೂರುಗಳು ಬಂದಿದ್ದು, ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಹಾಗೂ ಸರ್ಕಾರಿ ಕಚೇರಿಗಳ ವಿರುದ್ಧ ಯಥೇಚ್ಛವಾಗಿ ದೂರುಗಳು ಬರುತ್ತಿವೆ. 45,000 ಪ್ರಕರಣಗಳಲ್ಲಿ ಈವರೆಗೆ 20,000 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ. ಉಳಿದಂತೆ 25,000 ಪ್ರಕರಣಗಳು ಬಾಕಿ ಇದ್ದು, ವಿವರವಾದ ವರದಿ ಬಂದ ನಂತರ ಕ್ರಮಕ್ಕೆ ಮುಂದಾಗುವುದಾಗಿ ತಿಳಿಸಿದರು. ಲೋಕಾಯುಕ್ತರ ವಿಚಾರಣೆಗಳೇ ಬೇರೆ, ಉಪಲೋಕಾಯುಕ್ತರ ವಿಚಾರಣೆಗಳೇ ಬೇರೆಯಾಗಿರುತ್ತವೆ. ಲೋಕಾಯುಕ್ತರು ಕ್ಲಾಸ್ 1 ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳ ವಿರುದ್ಧ ಬಂದ ದೂರುಗಳನ್ನು ವಿಚಾರಣೆ ಮಾಡಿದರೆ, ಉಪಲೋಕಾಯುಕ್ತರು ಉಳಿದ ಅಧಿಕಾರಿಗಳ ಪ್ರಕರಣಗಳನ್ನು ವಿಚಾರಿಸುತ್ತಾರೆ ಎಂದರು. ಎಲ್ಲ ಜಿಲ್ಲೆಯಲ್ಲಿಯೂ ಲೋಕಾಯುಕ್ತ, ಎಸ್ಪಿ, ಡಿವೈಎಸ್ಪಿ ಹಾಗೂ ನಿರೀಕ್ಷಕರು ಇರುತ್ತಾರೆ. ಅವರಿಂದ ವಿವರವಾದ ವರದಿಗಳನ್ನು ಪಡೆದುಕೊಂಡು ಲೋಕಾಯುಕ್ತ ಕ್ರಮ ಕೈಗೊಳ್ಳುತ್ತದೆ. ಲೋಕಾಯುಕ್ತ ಕಾರ್ಯಾಚರಣೆಗಳು ಮತ್ತು ಜಿಲ್ಲಾ ಪ್ರವಾಸಗಳು ತಾತ್ಕಾಲಿಕವಲ್ಲ ಎಂದು ತಿಳಿಸಿದರು. ಲೋಕಾಯುಕ್ತ ಪೊಲೀಸ್ ಇಲಾಖೆಗೆ ಹೋಗುವುದಿಲ್ಲ ಎಂಬ ಮಾಹಿತಿ ಉತ್ತರಿಸಿದ ಅವರು, ಪೊಲೀಸರ ವಿರುದ್ಧ ಬಂದ ದೂರುಗಳನ್ನು ವಿಚಾರಣೆ ಮಾಡಲು ಪೊಲೀಸ್ ತನಿಖಾ ಪ್ರಾಧಿಕಾರವಿದೆ. ಅದರಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳು ಅಧ್ಯಕ್ಷರಾಗಿರುತ್ತಾರೆ. ಪೊಲೀಸರ ಮೇಲಿನ ದೂರುಗಳಿಗೆ ಪ್ರಾಧಿಕಾರದಿಂದಲೇ ತನಿಖೆ ನಡೆಸಲಾಗುತ್ತದೆ ಎಂದರು. ಲೋಕಾಯುಕ್ತದಿಂದ ವಿಲೇವಾರಿಯಾದ 20,000 ಪ್ರಕರಣಗಳಲ್ಲಿ ಸಾಕಷ್ಟು ಜನರಿಗೆ ಶಿಕ್ಷೆಯಾಗಿದೆ. ಸಾಕಷ್ಟು ಜನ ಉದ್ಯೋಗ ಕಳೆದುಕೊಂಡಿದ್ದಾರೆ. ವಿಚಾರಣೆ ನಡೆಸದೆ ಯಾವುದೇ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳಿಗೆ ಶಿಕ್ಷೆ ನೀಡಲಾಗುವುದಿಲ್ಲ ಎಂದರು. ಅಕ್ರಮ ಆಸ್ತಿಗಳಿಗೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಅಕ್ರಮ ಆಸ್ತಿ ಗಳಿಕೆ ಮಾಡಿದ ಅಧಿಕಾರಿ ಅಥವಾ ಜನಪ್ರತಿನಿಧಿಗೆ ಲೋಕಾಯುಕ್ತ ಶಿಕ್ಷೆ ನೀಡುವುದಿಲ್ಲ. ಅಕ್ರಮ ಆಸ್ತಿ ಗಳಿಕೆ ಕಂಡುಬಂದಲ್ಲಿ ಮೊದಲು ಲೋಕಾಯುಕ್ತರಿಂದ ತನಿಖೆ ನಡೆದು ಮೂಲ ವರದಿಯನ್ನು ತಯಾರಿಸಲಾಗುತ್ತದೆ. ನಂತರ ಎಫ್ಐಆರ್ ದಾಖಲಿಸಲಾಗುತ್ತದೆ. ಅದಾದ ನಂತರ ಎಫ್ಐಆರ್ ಅನ್ನು ಜಿಲ್ಲಾ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುತ್ತದೆ. ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಸಿ ಅಕ್ರಮ ಆಸ್ತಿ ಗಳಿಕೆ ಮಾಡಿದ ಆರೋಪಿಗೆ ವಿಶೇಷ ನ್ಯಾಯಾಲಯವೇ ಶಿಕ್ಷೆ ನೀಡುತ್ತದೆ ಎಂದರು. ಅಧಿಕಾರಿಗಳು ದಕ್ಷತೆಯಿಂದ ಕೆಲಸ ಮಾಡಬೇಕು. ಇಲಾಖೆಗಳಲ್ಲಿನ ಲೋಪದೋಷಗಳು ಮತ್ತು ಕುಂದುಕೊರತೆಯ ಕುರಿತು 1 ವಾರದೊಳಗೆ ವರದಿ ಪಡೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಸಭೆ ಉದ್ದೇಶ ಏನಂದ್ರೆ, ಈ ಸಭೆ ಮಾನ್ಯ ಲೋಕಾಯುಕ್ತ ಸಾಹೇಬರ ಸನ್ಮಾನ್ಯ BS ಪಾಟೀಲ್ ಸಾಹೇಬರು ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳ 5 ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಒಂದು 24 ತಂಡಗಳು ಪೊಲೀಸ್ ಆಫೀಸರ್ಸ್ ಮತ್ತು ಜುಡಿಷಿಯಲ್ ಆಫೀಸರ್ಸ್ ಕನ್ಸಿಸ್ಟೆಂಟ್ ಆಗಿ ಸುಮಾರು 80 ಜನ ಪೊಲೀಸ್ ಅಧಿಕಾರಿಗಳು ಸೇರಿ ವಿವಿಧ ತಂಡಗಳನ್ನು ಸೇರಿ 2ನೇ ತಾರೀಕಿಂದ 7ನೇ ತಾರೀಕು ತನಕ ಇವತ್ತು ತನಕ ನಮ್ಮ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇವತ್ತು ಸಹ ನಾವು ಸುಮಾರು ಕಡೆ ವಾರೆಂಟ್ ಕೊಟ್ಟಿದ್ದೇವೆ, ಸುಮಾರು ಕಡೆ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೇವೆ. ಇದು ಒಂದೇ ಉದ್ದೇಶ, ಇದೆಲ್ಲ ಮಾಡಲಿಕ್ಕೆ ಒಂದೇ ಕಾರಣ ಏನಂದ್ರೆ, ಲೋಕಾಯುಕ್ತ ಸಂಸ್ಥೆಗೆ ಯಥೇಚ್ಛವಾಗಿ ದೂರುಗಳು ಬರ್ತಾ ಇದ್ದಾವೆ. ಲೋಕಾಯುಕ್ತ ಮುಖ್ಯವಾಗಿ ನಾವು ಹೇಳ್ಬೇಕಾದ್ರೆ, ಸನ್ಮಾನ್ಯ BS ಪಾಟೀಲ್ ಸಾಹೇಬರು ಲೋಕಾಯುಕ್ತರಾಗಿ ಅಧಿಗ್ರಹಣ ಮಾಡಿದ ನಂತರ 2020 ಜೂನ್ 2022 ನಂತರದಿಂದ ಕಂಪ್ಲೇಂಟ್ಸ್ ಮೆನಿ ಫೋಲ್ಡ್ ಇನ್ಕ್ರೀಸ್ ಆಗಿದೆ. ಅಲ್ಲಿ 2022 ತನಕ ಕೇವಲ 8,000 ಇದ್ದಿದ್ದು, ಅವರು ಈ 3 ವರ್ಷದ ಅವಧಿಯಲ್ಲಿ 45,000 ಕಂಪ್ಲೇಂಟ್ಸ್ ನಮ್ಮಲ್ಲಿ ನೋಂದಣಿ ಆಗಿದ್ದಾವೆ. ಅಪಾರ್ಟ್ ಫ್ರಮ್ ದಟ್ ಎನ್ಕ್ವೈರಿ 2,000-3,000 ಪ್ರಕರಣಗಳು ಇರುತ್ತವೆ. ಆ 45,000 ಪ್ರಕರಣದಲ್ಲಿ ನಾವು 3 ವರ್ಷದಲ್ಲಿ 20,000 ಪ್ರಕರಣಗಳನ್ನು ನಾವು ವಿಲೆ ಮಾಡಿದ್ದೇವೆ. ಇನ್ನೂ 25,000 ಪ್ರಕರಣಗಳು ವಿಲೆ ಮಾಡಲಿಕ್ಕೆ ಪೆಂಡಿಂಗ್ ಇದೆ. ಈ ಎಲ್ಲಾ ಪ್ರಕರಣಗಳು ಸರ್ಕಾರಿ ಅಧಿಕಾರಿಗಳು ಮತ್ತು ಚುನಾಯಿತ ಅಧಿಕಾರಿಗಳ ವಿರುದ್ಧ ಬಂದಿರುತ್ತವೆ. ನಾವು ಖಾಸಗಿ ವ್ಯಕ್ತಿಗಳ ಜಮೀನುಗಳ ವಿರುದ್ಧ ಯಾವುದೇ ದೂರುಗಳನ್ನು ಸ್ವೀಕರಿಸೋದಿಲ್ಲ. ಆದ್ದರಿಂದ ಇದು ನಾವು ಬೆಂಗಳೂರಿನಲ್ಲಿರುವ ಎಲ್ಲ ಆಫೀಸುಗಳನ್ನು, ಸರ್ಕಾರಿ ಆಫೀಸು, ಗೌರ್ಮೆಂಟ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು ಎಲ್ಲ ಅಧಿಕಾರಿಗಳು ಸಹ ಮಾನ್ಯ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತರು ಖುದ್ದು ಭೇಟಿ ನೀಡಿದ್ದಾರೆ.
ಆದರೆ ನಮ್ಮ ಸಂಸ್ಥೆ ಬರೀ ಬೆಂಗಳೂರಿಗೆ ಸೀಮಿತ ಆಗಿರೋದಿಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಸಹ ಪ್ರವಾಸ ಕೈಗೊಂಡು ಈ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಟೀಮ್ನ ಎಲ್ಲ ಈವನ್ ತಾಲೂಕುಗಳಲ್ಲಿ ಸಹ ಎಷ್ಟೊಂದು ಆಫೀಸ್ ಕಚೇರಿಗಳಿರುತ್ತವೆ ಅವುಗಳನ್ನು ಸಹ ಭೇಟಿ ಮಾಡಿ ಅಲ್ಲಿ ಏನು ನ್ಯೂನತೆಗಳು ಕಂಡು ಬರ್ತವೆ ಎಂಬುದನ್ನ ನಾವು ಅರಿತುಕೊಂಡು ಅವ್ರ ಕೆಲವು ಪ್ರಕರಣಗಳನ್ನು ಈಗಾಗಲೇ ನಾವು ಆಲ್ರೆಡಿ ಸುಮಾರು ಪ್ರಕರಣಗಳನ್ನು ನೋಂದಾಯಿಸಿದ್ದೇವೆ. ಇನ್ನೂ ಕೆಲವು ಪ್ರಕರಣಗಳು ಆ ಸಂಬಂಧಿಸಲ್ಪಟ್ಟ ಕಚೇರಿಯಲ್ಲಿ ಏನೇನು ಲೋಪದೋಷಗಳು ಕಂಡು ಬಂದಿದೆ, ಏನೇನು ಮಾಹಿತಿ ಸಿಕ್ಕಿದೆ, ಅದರ ಮೇಲೆ ನಮ್ಮ ಪೊಲೀಸ್ ಆಫೀಸರ್ಸ್ ವಿವರವಾದ ವರದಿ ನೀಡಿದ ಮೇಲೆ ಆ ವರದಿ ಆಧಾರದ ಮೇಲೆ ನಾವು ಪ್ರಕರಣಗಳನ್ನು ನೋಂದಾಯಿಸಿಕೊಂಡಿದ್ದೇವೆ. ಮತ್ತು ಆ ಕಚೇರಿಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಮತ್ತು ಯಾವುದೇ ವ್ಯಕ್ತಿ ಲೋಪ ಮಾಡಿದ್ದಾನೆ ಅಂತ ತಿಳಿದರೆ ಅವ್ರನ್ನ ವೈಯಕ್ತಿಕವಾಗಿ ಸಹ ಪಾರ್ಟಿ ಮಾಡಿ ವಿಚಾರಣೆಯನ್ನು ಕೈಗೊಳ್ಳುತ್ತೇವೆ. ಈಗಾಗಲೇ ನಾವು ಸುಮಾರು 10 ಪುಟ ಇದೆ. ಲೋಕಾಯುಕ್ತ ನಿಬಂಧಕ ವಿ.ಎ. ಪಾಟೀಲ್, ಲೋಕಾಯುಕ್ತ ಎಸ್.ಪಿ. ಸತೀಶ್, ಜಿಲ್ಲಾಧಿಕಾರಿ ನಿತೀಶ್ ಕೆ, ಎಸ್.ಪಿ. ಅರುಣಾಂಶುಗಿರಿ, ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಎಡಿಸಿ ಶಿವಾನಂದ್ ಭಜಂತ್ರಿ, ಪ್ರೊಫೆಷನರಿ ಐಎಎಸ್ ಅಧಿಕಾರಿ ಪುರರಾಜ್ ಸಿಂಗ್ ಸೇರಿದಂತೆ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಇದ್ದರು. ಕಲಾ ಸಂಕುಲ ಸಂಸ್ಥೆ ವತಿಯಿಂದ ಜನವರಿ 18ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದ ಆವರಣದಲ್ಲಿ ಬೆಳಗ್ಗೆ 9 ರಿಂದ ಸಂಜೆ 6ರವರೆಗೆ ಪುಸ್ತಕ ಸಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪುಸ್ತಕ ಸಂತೆಗೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಕಾಶಕರು ಆಗಮಿಸಲಿದ್ದಾರೆ ಎಂದರು. ಪುಸ್ತಕ ಸಂತೆಯಲ್ಲಿ ಪುಸ್ತಕ ಮಾರಾಟ ಮಳಿಗೆಗಳಿಗೆ ₹299 ಶುಲ್ಕ ನಿಗದಿಪಡಿಸಲಾಗಿದೆ. ಬಂದಂತಹ ಪ್ರಕಾಶಕರಿಗೆ ಊಟ ವ್ಯವಸ್ಥೆ, ಪ್ರಮಾಣ ಪತ್ರ ಹಾಗೂ ನೆನಪಿನ ಕಾಣಿಕೆ ನೀಡಲಾಗುತ್ತದೆ. ಆಸಕ್ತರು ಜನವರಿ 15ರೊಳಗಾಗಿ ಹೆಸರು ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಹಾಗೂ ನೋಂದಣಿಗಾಗಿ ಮಾರುತಿ ಬಡಿಗೇರ್ ಕಾರ್ಯದರ್ಶಿ ಅವರನ್ನು ಮೊಬೈಲ್ ನಂಬರ್ 9448777383 ಸಂಪರ್ಕಿಸಬಹುದು ಎಂದರು. ಪುಸ್ತಕ ಸಂತೆ ಕಾರ್ಯಕ್ರಮವನ್ನು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಶಿವಾನಂದ ಕೆಳಗೇಮನಿ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿ ವೀರ ಹನುಮನ್, ಬಾಬು ಭಂಡಾರಿಗಲ್, ಚಿದಾನಂದ್ ಸಾಲಿ, ಈರಣ್ಣ ಬೆಂಗಾಲಿ, ಅಯ್ಯಪ್ಪ ಹುಡಾ, ಜಾನ್ ವೆಸ್ಲಿ, ವೆಂಕಟೇಶ್ ಬೆಂಚಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಲಾ ಸಂಕುಲ ಅಧ್ಯಕ್ಷೆ ರೇಖಾ ಬಡಿಗೇರ್ ಉಪಸ್ಥಿತಿ ವಹಿಸಲಿದ್ದಾರೆ. ರಾಯಚೂರು ನಗರದ ರಂಗಮಂದಿರದ ಆವರಣದಲ್ಲಿ ಪುಸ್ತಕ ಸಂತೆ ಮೊಟ್ಟಮೊದಲ ಬಾರಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ರಾಯಚೂರು ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಪುಸ್ತಕ ಸಂತೆಯ ಪ್ರಮುಖ ಉದ್ದೇಶ ಪುಸ್ತಕ ಉಳಿವಿಗಾಗಿ ಒಂದು ಅಭಿಯಾನ ಇದು. ಇದರಲ್ಲಿ ನಮ್ಮ ಜಿಲ್ಲೆ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಪ್ರಕಾಶಕರು ಮತ್ತು ಲೇಖಕರು, ಸಾಹಿತಿಗಳ ಅವರು ಏನು ಬರೆದಿರುವಂತಹ ಪುಸ್ತಕಗಳ ಒಂದು ಮಾರಾಟದ ಮಳಿಗೆಗಳನ್ನು ಹಾಕ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಪುಸ್ತಕಗಳು ಇವತ್ತು ಅಳಿವಿನ ಅಂಚಿನಲ್ಲಿವೆ, ಅವು ಉಳಿಯಬೇಕಾಗಿದೆ. ಆ ದೃಷ್ಟಿಯಿಂದ ಈ ಮಳಿಗೆಗಳನ್ನು ಹಾಕ್ತಾ ಇದ್ದೇವೆ. ಒಂದು ದಿನ ಈ ಕಾರ್ಯಕ್ರಮ ಇರುತ್ತದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6ರವರೆಗೆ ಪುಸ್ತಕ ಸಂತೆ ನಡೆಯಲಿದೆ. ಈ ಪುಸ್ತಕ ಸಂತೆಯ ಉದ್ಘಾಟನೆಯನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿ ರಾಯಚೂರಿನ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಶಿವಾನಂದ ಕೆಳಗೇಮನಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಯಚೂರು ಜಿಲ್ಲೆಯ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್ ಅವರು, ಚಿದಾನಂದ್ ಸಾಲಿ, ಅಯ್ಯಪ್ಪಯ್ಯ ಹುಡ ಮತ್ತು ಬಾಬು ಭಂಡಾರಿಗಲ್ ಹಾಗೂ ನಮ್ಮ ಈರಣ್ಣ ಬೆಂಗಾಲಿ ಮತ್ತು ವೆಂಕಟೇಶ್ ಬೆಂಚಿ ಹಾಗೂ ಜಾನ್ ವೆಸ್ಲಿ ಇವರೆಲ್ಲ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಪುಸ್ತಕ ಮಾರಾಟದ ಮಳಿಗೆಗಳಿಗೆ ಒಂದು ಮಳಿಗೆಗೆ ₹299 ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಮಳಿಗೆಯ ಖರ್ಚು ವೆಚ್ಚ ಜೊತೆಗೆ ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ, ಅವರಿಗೆ ಸರ್ಟಿಫಿಕೇಟ್, ನೆನಪಿನ ಕಾಣಿಕೆಯನ್ನು ಕೊಡಲಾಗುವುದು. ಇದರ ಜೊತೆಯಲ್ಲಿ ಪುಸ್ತಕ ಮಾರಾಟ ಮಾಡಿರುವಂತ ಮಳಿಗೆಗಳಿಗೆ ನಾವು ಯಾವುದೇ ರೀತಿಯ ಹೆಚ್ಚಿನ ಹಣವನ್ನು ಸಂಗ್ರಹಣ ಮಾಡುವುದಿಲ್ಲ. ಬರೀ ₹299 ಇರ್ತದೆ. ಈ ತಿಂಗಳ 15ನೇ ತಾರೀಕು ಕೊನೆಯ ದಿನವಾಗಿದೆ ಹೆಸರು ನೋಂದಾಯಿಸಲು. ಇದೊಂದು ವಿಶೇಷ ಕಾರ್ಯಕ್ರಮ. ಇದಕ್ಕೆ ತಾವೆಲ್ಲರೂ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ಸಂದರ್ಭದಲ್ಲಿ ಕಲಾವಿದ ಅಮರೇಗೌಡ, ನಿರ್ದೇಶಕ ಮೌನೇಶ್ ಬಡವಾಟಿ, ಗಾಯಕಿ ಸಂತೋಷಿ ಇದ್ದರು. ತಾಲೂಕಿನ ದೇಸ್ಕೂರಿನ ಜನತಾ ಕಾಲೋನಿಯ ಸರ್ಕಾರಿ ಶಾಲೆಯನ್ನು
ದೇವಸ್ಗೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಸೇರಿಸುವುದನ್ನು ಖಂಡಿಸಿ ಎಐಡಿಎಸ್ಒ ಸಂಘಟನೆ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ ಮಾತನಾಡಿ, ದೇವಸ್ಗೂರಿನಲ್ಲಿ ಇರುವ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಯನ್ನು ಪ್ರಾರಂಭಿಸಿ ಸುತ್ತಮುತ್ತಲಿನ 5 ರಿಂದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ 4 ಸರ್ಕಾರಿ ಶಾಲೆಗಳನ್ನು ವಿಲೀನ ಮಾಡಲು ಹೊರಟಿದೆ. ಗ್ರಾಮದ ಜನತಾ ಕಾಲನಿ ಶಾಲೆಯಲ್ಲಿ 70ಕ್ಕೂ ಹೆಚ್ಚು ಮಕ್ಕಳು ಓದುತ್ತಿದ್ದಾರೆ. ಈ ಶಾಲೆಯನ್ನು ವಿಲೀನಗೊಳಿಸುವುದರಿಂದ ಮಕ್ಕಳಿಗೆ ಅನ್ಯಾಯವಾಗಲಿದೆ ಎಂದರು. ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗೊಂದು ಸರ್ಕಾರಿ ಶಾಲೆ ಮಾಡುತ್ತೇವೆ ಎಂದು ಹೇಳಿ ಸುಮಾರು 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ವಿಲೀನದ ಹೆಸರಿನಲ್ಲಿ ಮುಚ್ಚಲು ಹೊರಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಈ ಶಾಲೆಯನ್ನು ಮುಚ್ಚಿ ಇಲ್ಲಿನ ಮಕ್ಕಳು ದೇವಸ್ಗೂರು ಶಾಲೆಗೆ ಕಳುಹಿಸಲು ಮುಂದಾಗಿರುವುದು ಖಂಡನೀಯ. ಇದು ವ್ಯವಸ್ಥಿತವಾಗಿ ಬಡ ರೈತ ಕಾರ್ಮಿಕರ ಮಕ್ಕಳಿಂದ ಶಿಕ್ಷಣವನ್ನು ಕಸಿಯುವ ಹುನ್ನಾರವಾಗಿದೆ ಎಂದು ದೂರಿದರು. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಬದಲಾಗಿ 60,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. 21,000ಕ್ಕೂ ಹೆಚ್ಚು ಕೊಠಡಿಗಳು ದುರಸ್ತಿಯಾಗಿಲ್ಲ, ದುರಸ್ತಿಗೊಳಿಸಿ ಸರ್ಕಾರಿ ಶಾಲೆಗಳ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಆಗ್ರಹಿಸಿದರು. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮ ಶಾಲೆ ನಮಗೆ ಬೇಕು, ನಮಗೆ ಬೇಕು. ನಮ್ಮ ಶಾಲೆ ನಮಗೆ ಬೇಕು, ನಮಗೆ ಬೇಕು. ನಮ್ಮ ಶಾಲೆ ಮುಚ್ಚಲು ಬಿಡಲ್ಲ, ಬಿಡಲ್ಲ. ಬಿಡಲ್ಲ. ನಮ್ಮ ಶಾಲೆ ನಮ್ಮ ಹಕ್ಕು, ನಮ್ಮ ಹಕ್ಕು. ನಮ್ಮ ಶಾಲೆ ನಮಗೆ ಬೇಕು, ನಮಗೆ ಬೇಕು. ನಮ್ಮ ಶಾಲೆ ನಮಗೆ ಬೇಕು, ನಮಗೆ ಬೇಕು. ನಮ್ಮ ಶಾಲೆ ಮುಚ್ಚಲು ಬಿಡಲ್ಲ, ಬಿಡಲ್ಲ. ಈ ಸಂದರ್ಭದಲ್ಲಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಹಾಗೂ ಗ್ರಾಮಸ್ಥರಾದ ತಿಮ್ಮಪ್ಪ, ವೀರೇಶ್, ರಫೀಕ್, ಅಂಪಣ್ಣ, ಸುರೇಶ್, ಶರಣಮ್ಮ, ಜಯಮ್ಮ, ಭೀಮವ್ವ, ಶಾಲೆಯ ಹಳೆ ವಿದ್ಯಾರ್ಥಿಗಳು ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದರು. ವೆನೆಜುವೆಲಾ ಮೇಲಿನ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳ ಮಿಲಿಟರಿ ದಾಳಿ ಖಂಡಿಸಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನೆಜುವೆಲಾ ದೇಶದ ಮೇಲೆ ನಡೆಸಿರುವ ಮಿಲಿಟರಿ ದಾಳಿಯನ್ನು ಖಂಡಿಸಿದರು. ವೆನೆಜುವೆಲಾ ದಾಳಿಯ ವಿರುದ್ಧ ಎಲ್ಲ ಸಾಮ್ರಾಜ್ಯಶಾಹಿ ವಿರೋಧಿ, ಯುದ್ಧ ವಿರೋಧಿ ಮತ್ತು ಶಾಂತಿಪ್ರಿಯ ಜನರು ತಕ್ಷಣ ಪ್ರತಿಭಟನೆಗೆ ಎದ್ದು ನಿಲ್ಲಬೇಕು. ದಾಳಿಗೊಳಗಾದ ವೆನೆಜುವೆಲಾ ಜನರ ಪರವಾಗಿ ನಿಂತು ಸಾಮ್ರಾಜ್ಯಶಾಹಿ ಕ್ರೂರ ಶಕ್ತಿಗಳ ಲ್ಯಾಟಿನ್ ಅಮೆರಿಕದಿಂದ ಹಿಂದೆ ಸರಿಯುವಂತೆ ಒತ್ತಾಯಿಸಿದರು. ಈ ವೇಳೆ ವೀರೇಶ್ ಎನ್ಎಸ್ ಮಾತನಾಡಿ, ಇಡೀ ದೇಶದಾದ್ಯಂತ ಜನವರಿ 6ರಿಂದ 12ರವರೆಗೆ ಪ್ರತಿಭಟನೆ ನಡೆಸಲು ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ನಡೆಸುತ್ತಿದ್ದು, ಒಂದು ಸಾರ್ವಭೌಮ ರಾಷ್ಟ್ರದ ಬಗ್ಗೆ ನುಗ್ಗುವುದು, ಸಾಂವಿಧಾನಿಕವಾಗಿ ಆಯ್ಕೆಯಾದ ನಾಯಕರನ್ನು ಅಪಹರಣ ಮಾಡುವುದು ಸಾಮಾನ್ಯವಾಗಿ ಬಿಟ್ಟರೆ ಜಗತ್ತಿನ ಯಾವುದೇ ಸಾರ್ವಭೌಮ ರಾಷ್ಟ್ರಗಳಿಗೂ ಭದ್ರತೆ ಇಲ್ಲದಂತಾಗುತ್ತದೆ ಎಂದು ಆಪಾದಿಸಿದರು. ವಿಶ್ವದ ಅತಿ ಹೆಚ್ಚು ತೈಲ ನಿಕ್ಷೇಪ ಹೊಂದಿರುವ ವೆನೆಜುವೆಲಾ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪಿಸುವ ಮಿಲಿಟರಿ ಆಡಳಿತ ಅಡಿಯಲ್ಲಿ ತನ್ನ ಕೈಗೊಂಬೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳ ಹಿತಾಸಕ್ತಿಗೆ ಅನುಕೂಲವಾದ ಸರ್ಕಾರ ಸ್ಥಾಪಿಸಲು ಹೊರಟಿರುವುದೇ ಇದರ ಹಿಂದಿರುವ ನೈಜ ಕಾರಣವಾಗಿದೆ ಎಂದರು. ಶಾಂತಿಪ್ರಿಯ ಜನಗಳೇ ಒಂದಾಗಿ, 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 ಒಂದಾಗಿ. ಯುದ್ಧಕೋರ ಅಮೆರಿಕನ್ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ, 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 ಧಿಕ್ಕಾರ. ಎಸ್ಯುಸಿಐ ಕಮ್ಯುನಿಸ್ಟ್ ಜಿಂದಾಬಾದ್, 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 ಜಿಂದಾಬಾದ್. ಅಮೆರಿಕಗೆ ಧಿಕ್ಕಾರ, 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 ಧಿಕ್ಕಾರ. ಸಣ್ಣ ಪುಟ್ಟ ರಾಷ್ಟ್ರಗಳ ಸಾರ್ವಭೌಮತೆಗೆ ಧಕ್ಕೆ ತರುತ್ತಿರುವ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮೆರಿಕದ ಮಿಲಿಟರಿ ದಾಳಿಯನ್ನು ಒಪ್ಪುವುದಿಲ್ಲ, 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 ಒಪ್ಪುವುದಿಲ್ಲ. ಅಮೆರಿಕದ ಮಿಲಿಟರಿ ದಾಳಿಗೆ ಧಿಕ್ಕಾರ, 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 ಧಿಕ್ಕಾರ. ತೈಲ ನಿಕ್ಷೇಪದ ಮೇಲೆ ಕಣ್ಣು ಹಾಕಿರುವ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳಿಗೆ ಹೇಳಿ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಅಮೆರಿಕ ಸಾಮ್ರಾಜ್ಯಶಾಹಿ ಮಿಲಿಟರಿ ದಾಳಿಯನ್ನು ಒಪ್ಪುವುದಿಲ್ಲ, 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 ಒಪ್ಪುವುದಿಲ್ಲ. ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟದ ಪರಂಪರೆ ಎತ್ತಿ ಹಿಡಿಯೋಣ, ಎತ್ತಿ ಹಿಡಿಯೋಣ, ಎತ್ತಿ ಹಿಡಿಯೋಣ. ಹೋರಾಟದ ಪರಂಪರೆ ಎತ್ತಿ ಹಿಡಿಯೋಣ, ಎತ್ತಿ ಹಿಡಿಯೋಣ, ಎತ್ತಿ ಹಿಡಿಯೋಣ, ಎತ್ತಿ ಹಿಡಿಯೋಣ. ಎಲ್ಲ ಸಾರ್ವಭೌಮ ಅಮೆರಿಕಗೆ ಧಿಕ್ಕಾರ, 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 ಧಿಕ್ಕಾರ. ವ್ಯಾಪಾರವಿದ್ದ, ವ್ಯಾಪಾರವಿದ್ದ, ವ್ಯಾಪಾರವಿದ್ದ. ಅಮೆರಿಕದ ಯುದ್ಧಕೋರ ನೀತಿಗೆ ಧಿಕ್ಕಾರ, 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 ಧಿಕ್ಕಾರ.
ಯುದ್ಧ ಪಿಪಾಸು ಅಮೆರಿಕಾಗೆ ಧಿಕ್ಕಾರ 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 ಧಿಕ್ಕಾರ. Down with American imperialism, down with hands up Venezuela, hands up, hands up, hands up, hands up Venezuela, hands up, hands up, hands up. ವೆನೆಜುವೆಲಾದಿಂದ ಕೈ ತೆಗೆ ಕೈ ತೆಗೆ ಕೈ ತೆಗೆ ಕೈ ತೆಗೆ. ಒಪ್ಪೋದಿಲ್ಲ ಒಪ್ಪೋದಿಲ್ಲ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು. ಅಮೆರಿಕದ ಮಿಲಿಟರೀಕರಣಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ವೆನೆಜುವೆಲಾ ಜನತೆ ಜೊತೆ ನಾವಿದ್ದೇವೆ 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 ನಾವಿದ್ದೇವೆ. ಸರ್ವಾಧಿಕಾರಿ ಟ್ರಂಪ್ಗೆ ಹೇಳಿ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು. ಈ ಕೂಡಲೇ ವೆನೆಜುವೆಲಾ ಅಧ್ಯಕ್ಷರನ್ನು ಕೈ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ. ಈ ಕೂಡಲೇ ವೆನೆಜುವೆಲಾ ಅಧ್ಯಕ್ಷರನ್ನು ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ. ನಾವಿದ್ದೇವೆ 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 ನಾವಿದ್ದೇವೆ. ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ನಮ್ಮ ಚಂದ್ರಗಿರೀಶ್ ಅವರೇ, ವೀರೇಶ್ ಅವರೇ ಮತ್ತು ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಒಂದು ಅಖಿಲ ಭಾರತ ಸಮಿತಿಯಿಂದ ಏನೋ ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತು 6ನೇ ತಾರೀಕಿನಿಂದ 12ನೇ ತಾರೀಕಿನವರೆಗೂ ಏನು ಅಮೇರಿಕ ಸಾಮ್ರಾಜ್ಯಶಾಹಿಗಳು ವೆನೆಜುವೆಲಾ ದೇಶದ ಮೇಲೆ ಏನೊಂದು ಮಿಲಿಟರಿ ದಾಳಿಯನ್ನು ಮಾಡಿ ಅಲ್ಲಿನ ಅಧ್ಯಕ್ಷನ ಅರೆಸ್ಟ್ ಮಾಡಿದ್ದಾರೆ. ಇದನ್ನು ಖಂಡಿಸಿಬಿಟ್ಟು ಒಂದು ಸಾಪ್ತಾಹಿಕ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಅದರ ಭಾಗವಾಗಿ ನಾವು ಇವತ್ತು ರಾಯಚೂರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗಾಗಲೇ ವೀರೇಶಣ್ಣವರು ಹೇಳಿದಂಗೆ ಅಮೇರಿಕನ್ ಸಾಮ್ರಾಜ್ಯಶಾಹಿಗಳು ತಮ್ಮ ದೇಶದ ಒಳಗಿನ ಆಂತರಿಕ ಬಿಕ್ಕಟ್ಟುಗಳನ್ನು, ಆರ್ಥಿಕ ಬಿಕ್ಕಟ್ಟುಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಕಾಲ ಕಾಲಕ್ಕೆ ಅವರು ಯುದ್ಧಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಇರಾಕ್ ಮೇಲೆ ಇರಬಹುದು, ಇರಾನ್ ಮೇಲೆ ಇರಬಹುದು, ಹಾಗೇನೆ ಇಸ್ರೇಲ್ನ ಚೂಗುಟ್ಟು ಇವತ್ತು ಪ್ಯಾಲೆಸ್ತೈನ್ ಮೇಲೆ ಇವತ್ತು ದಾಳಿ ಮಾಡ್ತಾ ಇದ್ದಾರೆ, ಗಾಜಾ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಯುದ್ಧ ನಡೀತಾ ಇದೆ. ಅದರ ಭಾಗವಾಗಿ ವೆನೆಜುವೆಲಾ ಮೇಲೆ ದಾಳಿಯನ್ನು ಮಾಡಿದರೆ ಇದನ್ನ ನಮ್ಮ ಜಿಲ್ಲಾ ಸಮಿತಿ ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸುತ್ತೆ. ಏನಂತಂದ್ರೆ ಪ್ರಪಂಚದಾದ್ಯಂತ ಇವತ್ತು ಈ ದಾಳಿ ವಿರುದ್ಧ ಶಾಂತಿ ಪ್ರಿಯ ಜನ ಯುದ್ಧಕೋರ ಅಮೆರಿಕವನ್ನ ಖಂಡಿಸಿಬಿಟ್ಟು ಬೀದಿಗಿಳಿದಿದ್ದಾರೆ. ಸ್ವತಃ ಅಮೆರಿಕದಲ್ಲಿ ಕೂಡ ಇವತ್ತು ಹೋರಾಟ ನಡೀತಾ ಇದೆ. ಲಕ್ಷಾಂತರ ಜನ ಬೀದಿಗಿಳಿದಿದ್ದಾರೆ. ಅಮೆರಿಕ ಅಧ್ಯಕ್ಷ ಆತ ಜನಗಳ ಪ್ರತಿನಿಧಿ ಅಲ್ಲ, ಅಮೆರಿಕದ ಜನಗಳ ಪ್ರತಿನಿಧಿ ಅಲ್ಲ. ಆತ ಕೆಲವು ಜನ ಶ್ರೀಮಂತರು, ಕೋಟ್ಯಾಧಿಪತಿಗಳು, ಕಾರ್ಖಾನೆಗಳ ಮಾಲೀಕರು, ಕ್ಯಾಪಿಟಲಿಸ್ಟ್ ಪರವಾದ ಪ್ರತಿನಿಧಿ ಅವರ ಲಾಭದಾಹಕ್ಕೋಸ್ಕರ ಈ ಒಂದು ಯುದ್ಧಗಳನ್ನ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ವೆನೆಜುವೆಲಾದಲ್ಲಿ ಡ್ರಗ್ಸ್ ನಮ್ಮ ದೇಶಕ್ಕೆ ಬರ್ತಾ ಇದೆ, ಅಲ್ಲಿಂದ ಸಮಸ್ಯೆ ಆಗ್ತದೆ ಅಂತೇಳಿ. ಡ್ರಗ್ಸ್ ಅನ್ನೋದು ಒಂದು ನೆಪ ಮಾತ್ರ. ಇವತ್ತೇನು ವೆನೆಜುವೆಲಾದಲ್ಲಿ ಈ ಪ್ರಪಂಚದ ಅತ್ಯಂತ ಯಥೇಚ್ಛವಾದ ತೈಲ ಏನು ತೈಲ ಇದೆ, ಆ ತೈಲ ನಿಕ್ಷೇಪದ ಮೇಲೆ ತನ್ನ ಒಂದು ಕಂಟ್ರೋಲ್ ತರಬೇಕು, ತನ್ನ ಕೈಗೊಂಡ ಸರ್ಕಾರವನ್ನು ಕೊಡಬೇಕು, ತನ್ನ ಮೂಗಿನಕ್ಕೆ ನಿಯಮಗಳನ್ನು ತರಬೇಕೆಂಬ ಒಂದು. ಚನ್ನಬಸವ ಜಾನೇಕಲ್ ಮಾತನಾಡಿ, ಈ ದಾಳಿಯು ಕೇವಲ ವೆನೆಜುವೆಲಾ ಮೇಲಷ್ಟೇ ಅಲ್ಲ, ಅಲ್ಲಿನ ಎಲ್ಲ ದೇಶಗಳನ್ನು ಬಂದೂಕಿನ ನಳಿಕೆಯ ಅಡಿಯಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದು ಈ ದಾಳಿಯ ಹಿಂದಿನ ಉದ್ದೇಶವಾಗಿದೆ. ವಿಶ್ವಸಂಸ್ಥೆಯ ಎಲ್ಲ ರೂಢಿ ನಿಯಮಗಳನ್ನು ಗಾಳಿಗೆ ತೂರುವುದನ್ನು ಎಲ್ಲ ಖಾಯಂ ಭದ್ರತೆ ಕೌನ್ಸಿಲ್ ಸದಸ್ಯ ರಾಷ್ಟ್ರಗಳು ಸೇರಿದಂತೆ ವಿಶ್ವಸಂಸ್ಥೆ ಸಹ ಈ ದಾಳಿ ಬಗ್ಗೆ ಆಕ್ಷೇಪಣೆ ಎತ್ತಿರುವುದು ಸಮಾಧಾನಕರ ಸಂಗತಿಯಾಗಿದೆ. ಜಗತ್ತಿನಾದ್ಯಂತ ಸ್ವತಃ ಅಮೆರಿಕದ ವಿವಿಧ ನಗರಗಳು ಸೇರಿ ಎಲ್ಲೆಡೆ ಜನರು ಲಕ್ಷ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಭಾರತ ಸರ್ಕಾರವು ಸಹ ಈ ದಾಳಿಯನ್ನು ಖಂಡಿಸಬೇಕೆಂದು ಒತ್ತಾಯಿಸಿದರು. SUCI ಕಮ್ಯುನಿಸ್ಟ್ ಪಕ್ಷ, ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಇಡೀ ದೇಶದಾದ್ಯಂತ ಇದೇ ಜನವರಿ 6ರಿಂದ ಜನವರಿ 12ರವರೆಗೆ 1 ವಾರಗಳ ಕಾಲ ಇಡೀ ದೇಶದಾದ್ಯಂತ ಎಲ್ಲ ಪ್ರಜಾತಂತ್ರ ಪ್ರೇಮಿ ಜನರು, ಶಾಂತಿ ಪ್ರಿಯ ಜನರು, ಸಾಮ್ರಾಜ್ಯಶಾಹಿಯನ್ನು ವಿರೋಧಿಸುವ ಜನರು ಒಂದುಗೂಡಿ ಬೀದಿಗಿಳಿಬೇಕು, ಪ್ರತಿಭಟನೆ ಮಾಡಬೇಕು ಅಂತೇಳಿ ಕರೆ ನೀಡಿದೆ. ಅದರ ಅಂಗವಾಗಿ ನಮ್ಮ ರಾಯಚೂರು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಇವತ್ತು ನಾವು ನಮ್ಮೆಲ್ಲ ಬೆಂಬಲಿಗರೊಂದಿಗೆ ಇವತ್ತು ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಅಮೆರಿಕಾದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಟ್ರಂಪ್ ಇತ್ತೀಚೆಗೆ ವೆನೆಜುವೆಲಾಕ್ಕೆ ನುಗ್ಗಿ ಅಲ್ಲಿ ಸಾಂವಿಧಾನಿಕವಾಗಿ
ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರನ್ನ ರಾತ್ರೋರಾತ್ರಿ ಎತ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅಪಹರಣ ಮಾಡಿರತಕ್ಕಂಥ ರೀತಿ ಅತ್ಯಂತ ನಾಚಿಕೆಗೇಡಿದ್ದು. ಇವತ್ತು ಬೀದಿಗಳಲ್ಲಿ ಇರೋ ರೌಡಿಗಳ ತರ ಇವತ್ತು ಅಮೆರಿಕಾದ ಸಾಮ್ರಾಜ್ಯಶಾಹಿಗಳು ಏನು ವರ್ತನೆ ಮಾಡ್ತಾ ಇದ್ದಾರೆ, ಇದನ್ನು ನಾವು ಅತ್ಯಂತ ಉಗ್ರವಾಗಿ ಖಂಡಿಸ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ಒಂದು ಕಾನೂನು ಶಾಂತಿ, ಒಂದು ಸೌಹಾರ್ದತೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಅಮೆರಿಕ ಸಾಮ್ರಾಜ್ಯಶಾಹಿಗಳು ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಇದೇ ಮೊದಲಲ್ಲ. ಈಗಾಗಲೇ ಹಿಂದೆ ಅನೇಕ ಉದಾಹರಣೆಗಳಿದೆ. ಆದ್ರಿಂದ ನಾವು ಇವತ್ತು ಈ ಒಂದು ಅಮೆರಿಕ ಸಾಮ್ರಾಜ್ಯಶಾಹಿಯ ಮಿಲಿಟರಿ ದಾಳಿಯನ್ನ ವಿರೋಧಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಜಿಲ್ಲಾ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಿಲ್ಲಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಕಮಲ್ ಚಂಬಸ್ ಅವರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಮುಖಂಡ ಡಾಕ್ಟರ್ ಚಂದ್ರಗಿರೀಶ್, ಪಕ್ಷದ ಸದಸ್ಯರಾದ ಅಣ್ಣಪ್ಪ, ಪ್ರಮೋದ್, ಮಲನಗೌಡ, ಅಯ್ಯಾಳಪ್ಪ, ಬಸವರಾಜ್, ವೀರೇಶ್, ಬೆಂಬಲಿಗರಾದ ವೀರಭದ್ರಯ್ಯ ಸ್ವಾಮಿ, ನರಸಪ್ಪ, ಮಹೇಂದ್ರ ಸಿಂಗ್, ವೀರಪ್ಪ ಪಾಟೀಲ್, ಮಹಾಂತೇಶ್, ಗೌಸ್ ಸೇರಿದಂತೆ ಅನೇಕರಿದ್ದರು. ಅಂಗನವಾಡಿಗಳ ಪೌಷ್ಟಿಕ ಆಹಾರ ಗೋಲ್ಮಾಲ್ ಎಂಬ ಸುಳ್ಳು ಸುದ್ದಿಯನ್ನು ಆಧರಿಸಿ ಕಾರ್ಯಕರ್ತೆ ಮೇಲೆ ಯಾವುದೇ ಕ್ರಮ ವಹಿಸಬಾರದು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಸಿಐಟಿಯು ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಒಂದು ಖಾಸಗಿ ನ್ಯೂಸ್ ಚಾನೆಲ್ನಲ್ಲಿ ರಾಯಚೂರಿನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡದೆ ಗೋಲ್ಮಾಲ್ ಮಾಡಲಾಗುತ್ತಿದೆ ಎಂದು ಮತ್ತು ಈ ಗೋಲ್ಮಾಲ್ ಕೆಲಸದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕಿಯರು ಮತ್ತು ಸಿಡಿಪಿಒಗಳು ಕೈ ಜೋಡಿಸಲಾಗಿದೆ ಎಂದು ಸುಳ್ಳು ಸುದ್ದಿ ಪ್ರಸಾರವಾಗಿದೆ. ಅದನ್ನು ಆಧರಿಸಿ ಅಂಗನವಾಡಿ ನೌಕರರ ಮೇಲೆ ಯಾವುದೇ ರೀತಿಯ ಕ್ರಮ ವಹಿಸಬಾರದು ಎಂದು ಒತ್ತಾಯಿಸಿದರು. ಈಗಾಗಲೇ ಅಂಗನವಾಡಿ ಕೇಂದ್ರಗಳಿಗೆ ಕಳೆದ 2 ವರ್ಷಗಳಿಂದ ಮಕ್ಕಳಿಗೆ ಚುಕ್ಕಿ ನೀಡುವುದು ಬಂದ್ ಆಗಿದೆ ಮತ್ತು ಹಾಲು ಮೊಟ್ಟೆಗಳು ನಿಯಮಿತವಾಗಿ ನೀಡಲಾಗುತ್ತಿದ್ದು, ಮೊಟ್ಟೆಗಳು ಅಂಗನವಾಡಿ ವೇಳಾಪಟ್ಟಿ ಪ್ರಕಾರ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ವಾರದಲ್ಲಿ 2 ದಿನ ನೀಡಬೇಕೆಂದು ಆದೇಶ ಇದ್ದು ನೀಡಲಾಗುತ್ತದೆ. ಆದರೆ ಖಾಸಗಿ ನ್ಯೂಸ್ ಚಾನೆಲ್ ಸುದ್ದಿ ಮಾಡಲು ಹೋದ ದಿನ ಆ ಕೇಂದ್ರದ ಕಾರ್ಯಕರ್ತೆ ಅಂದು ತಿಂಗಳ ವೃತ್ತ ಸಭೆ ಇರುವುದರಿಂದ ಅವರು ಆ ಸಭೆಗೆ ಹೋಗಿ ಇರುತ್ತಾರೆ ಮತ್ತು ಅಂಗನವಾಡಿ ಕೇಂದ್ರದ ವೇಳಾಪಟ್ಟಿಯಂತೆ ಅವತ್ತು ಮೊಟ್ಟೆ ನೀಡುವುದು ಇರಲಿಲ್ಲ. ಆ ಕಾರಣಕ್ಕೆ ಮಕ್ಕಳಿಗೆ ಮೊಟ್ಟೆ ಕೊಟ್ಟಿರುವುದಿಲ್ಲ. ಅದನ್ನು ತಿಳಿದುಕೊಳ್ಳದೆ ಮಕ್ಕಳಿಗೆ ಮೊಟ್ಟೆ ನೀಡುತ್ತಿಲ್ಲ ಎಂದು ಸುದ್ದಿ ಮಾಡಿದ್ದಾರೆ ಎಂದು ಆಪಾದಿಸಿದರು. ಅಧಿಕಾರಿಗಳು ಈ ಸತ್ಯಾಂಶಗಳನ್ನು ಗಮನಿಸಿ ಸುಳ್ಳು ಸುದ್ದಿಗಳಿಗೆ ಕಾರ್ಯಕರ್ತರ ಮೇಲೆ ಯಾವುದೇ ಕ್ರಮ ವಹಿಸಬಾರದು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷೆ ಎಚ್ ಪದ್ಮಾ, ತಾಲೂಕು ಸಹ ಕಾರ್ಯದರ್ಶಿ ಗೋಕ್ರಮ್ಮ ಸೇರಿದಂತೆ ಅನೇಕರಿದ್ದರು. ಲೋಕಾಯುಕ್ತರಿಂದ ಪರಿಶೀಲನೆ, ಲೋಪಗಳು ಸರಿಪಡಿಸುವಲ್ಲಿ ಸುಳ್ಳು ಮಾಹಿತಿ ನೀಡಿದರೆ ಕಾನೂನು ಕ್ರಮ, ಕಾರ್ಯದರ್ಶಿ ಶ್ರೀನಾಥ್ ಎಚ್ಚರಿಕೆ. ಜಿಲ್ಲೆಯಲ್ಲಿ 20 ಸ್ವಯಂ ಪ್ರೇರಿತ ಪ್ರಕರಣಗಳು ದಾಖಲು, ಪ್ರಕರಣಗಳ ವೈಯಕ್ತಿಕವಾಗಿ ವಿಚಾರಣೆ. ಶ್ರೀನಾಥ್. ಜನವರಿ 18ರಂದು ಕಲಾ ಸಂಕುಲ ಸಂಸ್ಥೆಯಿಂದ ಪುಸ್ತಕ ಸಂತೆ. ಮಾರುತಿ ಬಡಿಗೇರ್. ಸರ್ಕಾರಿ ಶಾಲೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಸೇರಿಸುವುದನ್ನು ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ಅಮೆರಿಕ ಸಾಮ್ರಾಜ್ಯಶಾಹಿ ಧೋರಣೆ ಖಂಡಿಸಿ ಎಸ್ಯುಸಿಐ ಪ್ರತಿಭಟನೆ. ಮತ್ತು ಪೌಷ್ಟಿಕ ಆಹಾರ ಗೋಲ್ಮಾಲ್ ಎಂಬ ಸುಳ್ಳು ಸುದ್ದಿ ಆಧರಿಸಿ ಕಾರ್ಯಕರ್ತೆ ಮೇಲೆ ಯಾವುದೇ ಕ್ರಮ ವಹಿಸದಿರಲು ಮನವಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಇಲ್ಲಿಗೆ ವಾರ್ತೆ ಮುಕ್ತಾಯ ಆಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.